ಕ್ಯಾನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ನೋಡೋಣ ಹೆಡ್ಲೈನ್ಸ್. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಲಿಂಡಾ ಎನ್ನುವ ವಿದೇಶಿ ಮಹಿಳೆಯಿಂದ ಹೊನ್ನಾವರದ ಗುಣವಂತಿಯ ಶ್ರೀಪಾದ್ ಹೆಗಡೆ ಎನ್ನುವರಿಗೆ ಬರೋಬ್ಬರಿ ಬಿದ್ದಿದೆ 4,90,000 ರೂಪಾಯಿಯ ಪಂಗನಾಮ. ಈ ಬಗ್ಗೆ ಶ್ರೀಪಾದ್ ಅವರು ಕಾರವಾರದ ಅಪರಾಧ ವಿಭಾಗದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹೊನ್ನಾವರ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಮಲೇರಿಯಾ ಮಾಸಾಚರಣೆಯ ನಿಮಿತ್ತ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನ ಜನರಿಗೆ ಹೊನ್ನಾವರ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿ ಉಷಾ ಹಾಸ್ಯಗಾರ್ ಅವರು ನೀಡಿದರು. ಚಳಿ, ವಿಪರೀತ ಜ್ವರ, ಮೈಕೈ ನೋವು, ವಾಂತಿ ನಂತರ ನಿಶಕ್ತಿ ಲಕ್ಷಣಗಳು ಈ ರೋಗದ ಲಕ್ಷಣವಾಗಿದೆ. ಈ ರೋಗಕ್ಕೆ ಚಿಕಿತ್ಸೆ ಲಭ್ಯವಿದೆ ಎಂದು ತಿಳಿಸಿದರು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಕುಮಟಾ ಘಟಕ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತ ಎಂ ಅಜಿತ್ ಅವರು ಉದ್ಘಾಟಿಸಿದರು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ದಾರಿ ತಪ್ಪಿದ ಸಂದರ್ಭದಲ್ಲಿ ಸರಿದಾರಿಗೆ ತರುವ ಕೆಲಸವನ್ನ ಪತ್ರಿಕೆಗಳು ಮಾಡುತ್ತಿವೆ ಎಂದರು. ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗುರುದತ್ ಶೇಟ್ ಅವರು ಹೇಳಿದರು. ಇದೀಗ ವಿವರ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಲಿಂಡಾ ಎನ್ನುವ ವಿದೇಶಿ ಮಹಿಳೆಯಿಂದ ಹೊನ್ನಾವರದ ಗುಣವಂತೆಯ ಶ್ರೀಪಾದ್ ಹೆಗಡೆ ಎನ್ನುವ ಯುವಕನಿಗೆ ಬರೋಬ್ಬರಿ 4,90,000 ರೂಪಾಯಿ ಪಂಗನಾಮ ಬಿದ್ದಿದೆ. ಈ ಬಗ್ಗೆ ಶ್ರೀಪಾದ್ ಅವರು ಕಾರವಾರದ ಅಪರಾಧ ವಿಭಾಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾದ ಪೋರ್ಚುಗಲ್ ದೇಶದ ಮಹಿಳೆಯ ಜೊತೆ ಸ್ನೇಹ ಬೆಳೆಸಿಕೊಂಡು ನಂತರದಲ್ಲಿ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿದ್ದರು. ಮಹಿಳೆ ತಾನು ವಿದೇಶದಲ್ಲಿದ್ದು ಭಾರತ ದೇಶದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಣ ಹೂಡಿಕೆ ಮಾಡಬೇಕು ಹಾಗೂ ಭಾರತದಲ್ಲಿ ಒಬ್ಬರು ನಂಬಿಕೆ ಉಳ್ಳವರು ಬೇಕಾಗಿದ್ದಾರೆ, ನಿಮ್ಮ ಮೇಲೆ ನನಗೆ ನಂಬಿಕೆ ಎಂದು ಮಹಿಳೆ ಶ್ರೀಪಾದ್ ಹೆಗಡೆಗೆ ನಂಬಿಸಿದ್ದಾರೆ. ಆದ್ದರಿಂದ ನಾನು ಭಾರತ ದೇಶಕ್ಕೆ ಬಂದ ಮೇಲೆ ಹಣ ಹೂಡಿಕೆಯ ಬಗ್ಗೆ ವಿವರವಾಗಿ ಮಾಹಿತಿ ನೀಡುತ್ತೇನೆ. ಈ ನನ್ನ ಪ್ರತಿನಿಧಿ ನಮ್ಮ ದೇಶದಲ್ಲಿ ವಿಲಿಯಂ ಜೆ ಮಿಲ್ಸ್ ಎನ್ನುವ ವ್ಯಕ್ತಿಯು ಭಾರತಕ್ಕೆ ಬರುತ್ತಿದ್ದು ಅವರ ಜೊತೆ ನಾನು ಉಡುಗೊರೆಯಾಗಿ ಬಟ್ಟೆ, ಶೂ, ವಾಚ್, ಮೊಬೈಲ್ ಹಾಗೂ $2 ಲಕ್ಷ ಕಳುಹಿಸಿಕೊಡುವುದಾಗಿ ನಂಬಿಸಿದ್ದಾಳೆ. ಬಳಿಕ ಜೂನ್ 10ರಂದು ವಿಲಿಯಮ್ಸ್ ಜೆ ಮಿಲ್ಸ್ ಶ್ರೀಪಾದ್ ಹೆಗಡೆ ಅವರಿಗೆ ಸಂಪರ್ಕಿಸಿ ಲಿಂಡಾ ಅವರ ಪ್ರತಿನಿಧಿಯಾಗಿದ್ದು ಭಾರತಕ್ಕೆ ಬಂದಿದ್ದೇನೆ ಎಂದು ತಿಳಿಸಿದ್ದಾನೆ. ವಿಮಾನಯಾನದ ವೆಚ್ಚ, ಕೋವಿಡ್ ಸರ್ಟಿಫಿಕೇಟ್ ಖರ್ಚು, ಏರ್ಪೋರ್ಟ್ ಪಾರ್ಸಲ್ ವೆಚ್ಚ, ಪಾರ್ಸಲ್ ತೆಗೆದುಕೊಳ್ಳಲು ಹಾಗೂ ಅಲ್ಲಿನ ತನಿಖಾಧಿಕಾರಿಗಳಿಗೆ ನೀಡಬೇಕಾದ ಹಣ, ಪೊಲೀಸ್ ವೆರಿಫಿಕೇಶನ್ ಸ್ಟ್ಯಾಂಪ್, ಡ್ಯೂಟಿ ಚಾರ್ಜ್ ತುಂಬುವಂತೆ ವಿಲಿಯಂ ಶ್ರೀಪಾದ್ ಹೆಗಡೆಗೆ ತಿಳಿಸಿದ್ದಾರೆ. ಇದನ್ನು ನಂಬಿದ ಶ್ರೀಪಾದ್ ಹೆಗಡೆ ವಿಲಿಯಂ ಮಾತು ನಂಬಿ ನೀಡಿದ ವಿವಿಧ ಖಾತೆಗೆ ಜೂನ್ 10ರಿಂದ 26ರವರೆಗೆ ಒಟ್ಟು 9,90,350 ರೂಪಾಯಿ ವರ್ಗಾವಣೆ ಮಾಡಿದ್ದಾರೆ. ಆದರೂ ಯಾವುದೇ ಪಾರ್ಸಲ್ ಬಂದಿಲ್ಲ. ಇದರಿಂದ ನನಗೆ ಮೋಸವಾಗಿದೆ ಎಂದು ಬುಧವಾರ ಕಾರವಾರದ ಸಿಇಎನ್ ಅಪರಾಧ ಪೊಲೀಸ್ ಠಾಣೆಯಲ್ಲಿ ಶ್ರೀಪಾದ್ ಹೆಗಡೆ ದೂರು ದಾಖಲಿಸಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ದಾಂಡೇಲಿಯ ಕೋಗಿಲಬನದ ಜನವಸತಿ ಪ್ರದೇಶದಲ್ಲಿ ಬೆಳ್ಳಂಬೆಳಿಗ್ಗೆ ಮೊಸಳೆಯೊಂದು ಕಾಣಿಸಿಕೊಂಡಿದ್ದು ಜನರಲ್ಲಿ ಆತಂಕ ಮೂಡಿಸಿದ ಘಟನೆ ನಡೆದಿದೆ. ಆ ಗ್ರಾಮದ ಜನ ಏಳುವ ಮೊದಲೇ ಬೆಳ್ಳಂಬೆಳಿಗ್ಗೆ ವಿಶೇಷ ಅತಿಥಿಯೊಬ್ಬರು ಆಗಮಿಸಿದ್ದರು. ಆ ಅತಿಥಿಯನ್ನು ನೋಡಿ ಇಡೀ ಗ್ರಾಮಸ್ಥರೇ ಕಂಗಾಲಾಗಿ ಕೂಗಾಡಲು ಆರಂಭಿಸಿದರೆ ಅತಿಥಿ ಮಾತ್ರ ರಸ್ತೆ ತುಂಬ ತನ್ನದೇ ಹಬ್ಬ ಎಂಬಂತೆ ರಾಜಾರೋಷವಾಗಿ ಅರ್ಧ ಗಂಟೆಗೂ ಅಧಿಕ ಕಾಲ ಓಡಾಡಿ ಎಲ್ಲರಲ್ಲೂ ಆತಂಕ ಮೂಡಿಸಿ ವಾಪಸ್ ತನ್ನ ವಾಸಸ್ಥಳಕ್ಕೆ ತೆರಳಿತು. ಒಂದೆಡೆ ರಸ್ತೆಯಲ್ಲಿ ಯಾರ ಆತಂಕ ಇಲ್ಲದೆ ರಾಜಾರೋಷವಾಗಿ ಸಂಚರಿಸುತ್ತಿರುವ ಬೃಹತ್ ಗಾತ್ರದ ಮೊಸಳೆ, ಇನ್ನೊಂದೆಡೆ ರಸ್ತೆಯಲ್ಲಿ ಸಾಗಿ ಮುಂದೆಯಲ್ಲಿ ಹೋಗಬೇಕು ಎಂದು ನಿಂತಿರುವ ಅದೇ ಮೊಸಳೆ, ಮತ್ತೊಂದೆಡೆ ಮೊಸಳೆಯ ದೃಶ್ಯವನ್ನ ಸೆರೆ ಹಿಡಿಯಲು ಅದರ ಹಿಂದೆ ತಿರುಗುತ್ತಿರುವ ಜನರು, ಅರೆ ಏನಪ್ಪಾ ಇದು, ಸಾಮಾನ್ಯವಾಗಿ ಮೊಸಳೆ ಅಂದ್ರೆ ನದಿಯಲ್ಲಿ ಇರುತ್ತೆ, ಆದ್ರೆ ಇಲ್ಲಿ ಗ್ರಾಮದ ರಸ್ತೆಯಲ್ಲಿ ತಿರುಗುತ್ತಿದೆಯಲ್ಲ, ಏನಿದು ಎಂದುಕೊಂಡ್ರ. ಹೌದು, ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಕೋಗಿಲಬನ ಎನ್ನುವ ಗ್ರಾಮಕ್ಕೆ ಬೆಳ್ಳಂಬೆಳಿಗ್ಗೆ ಮೊಸಳೆಯೊಂದು ಆಗಮಿಸಿತ್ತು. ಕಾಳಿ ನದಿ ದಡದಲ್ಲಿ ಇರುವ ಕೋಗಿಲಬನ ಗ್ರಾಮಕ್ಕೆ ನದಿಯಿಂದ ಆಗಮಿಸಿದ ಬೃಹತ್ ಗಾತ್ರದ ಮೊಸಳೆ ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ಗ್ರಾಮದ ರಸ್ತೆ ತುಂಬಾ ತಿರುಗಾಟ ಮಾಡಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿತ್ತು. ಬೆಳ್ಳಂಬೆಳಿಗ್ಗೆ ಹೇಳುತ್ತಿದ್ದಂತೆ ಗ್ರಾಮಕ್ಕೆ ಮೊಸಳೆ ಲಗ್ಗೆ ಇಟ್ಟಿದ್ದ ವಿಷಯ ತಿಳಿದು ಇಡೀ ಗ್ರಾಮಸ್ಥರು ಆತಂಕಗೊಂಡು ರಸ್ತೆಯಲ್ಲಿ ಸಂಚರಿಸುವ ಮೊಸಳೆ ದೃಶ್ಯವನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದರು. ಗಂಟೆ ಮುಂಜಾನೆ ಸಮಯದಲ್ಲಿ ನಗರದಲ್ಲಿ ಮೊಸಳೆ ಬಂದು ತುಂಬಾ ಸಾರ್ವಜನಿಕರ ಆತಂಕವಾದ ವಿಷಯ ಆಗಿದೆ. ಯಾಕಂದರೆ ಇದು ಸುಮಾರು 2-3 ಸಲ ಬಂದಿದೆ. ಇದೇ ಥರ ಬೆಳಗ್ಗೆ ಮುಂಜಾನೆ ಸಮಯದಲ್ಲಿ ಜನಜಂಗುಳಿ ಕಡಿಮೆ ಇರುತ್ತೆ. ಈಗ ಅದೇ ಥರ ಏನಾದರೂ ಮಧ್ಯಾಹ್ನ ಬಂದಿದ್ದರೆ ತುಂಬ ಸಮಸ್ಯೆ ಆಗ್ತಿತ್ತು. ಸೊ ಹಾಗಾಗಿ ಅರಣ್ಯಾಧಿಕಾರಿಗಳು ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮತ್ತು ಬಂದಂಥ ಗ್ರಾಮಸ್ಥರಿಗೂ ಕೂಡ ಯಾವುದೂ ತೊಂದರೆ ಆಗದಂಗೆ ಅವರು ನದಿಯ ಪಕ್ಕದಲ್ಲಿ ಟ್ರೆಂಚನ್ನು ನೋಡೋದು ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಬೇಕು. ಮೊಸಳೆಯಲ್ಲಿ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಆಲಮಟ್ಟಿಯಲ್ಲಿ ಒಂದು ಕ್ರೊಕೊಡೈಲ್ ಪಾರ್ಕನ್ನು ಮಾಡ್ತಿದ್ದಾರೆ. ಸೊ ಅಲ್ಲಿ ಕೆಲಸ ಆಗ್ತಿದೆಯೋ ಇಲ್ಲೋ ದಿನಮಟ್ಟ ಗೊತ್ತಿಲ್ಲ. ಸೊ ಆ ಕೆಲಸ ಜಲ್ದಿ ಆಗಬೇಕು. ಮತ್ತೊಂದು ದಿನ ಅಲ್ಲಿ ಆಗ್ತಿರೋ ಕಾರಣಕ್ಕೆ ಅವಕ್ಕೆ ಊಟದ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ಈ ಕಡೆ ಎಲ್ಲ ಬರ್ತಿದೆ ಊರಲ್ಲಿ. ಸೊ ಹಂಗಾಗಿ ಜಲ್ದಿ ಆ ಕಾಮಗಾರಿಯನ್ನು ಮುಗಿಸಿ ಅಲ್ಲಿ ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ಆಗ್ರಹಿಸುತ್ತೇನೆ. ಇನ್ನು ದಾಂಡೇಲಿಯಲ್ಲಿ ಹರಿಯುವ ಕಾಳಿ ನದಿಯಲ್ಲಿ ಸಾಕಷ್ಟು ಮೊಸಳೆಗಳಿವೆ.
ಈ ಹಿಂದೆ ಮೊಸಳೆ ಪಾರ್ಕ್ ಅನ್ನು ಸಹ ಈ ಜಾಗದಲ್ಲಿ ಮಾಡಿದ್ದು ಸಾಕಷ್ಟು ಪ್ರವಾಸಿಗರು ಆಗಮಿಸುತ್ತಿದ್ದರು. ಆದರೆ 10 ವರ್ಷಗಳ ಹಿಂದೆ ಮೊಸಳೆ ಪಾರ್ಕ್ ಬಳಿ ಗಲಾಟೆಯೊಂದು ನಡೆದು ಕೊನೆಗೆ ಪ್ರವಾಸಿಗರಿಗೆ ಮೊಸಳೆ ನೋಡಲು ಅವಕಾಶ ಬಂದ್ ಮಾಡಲಾಗಿತ್ತು. ಇಂದಿಗೂ ಕಾಳಿ ನದಿಯ ಕೆಲ ಭಾಗದಲ್ಲಿ ಮೊಸಳೆ ಕಂಡು ಬರಲಿದ್ದು ಕಾಳಿ ನದಿಯಿಂದಲೇ ದಿಕ್ಕು ತಪ್ಪಿ ಗ್ರಾಮಕ್ಕೆ ಲಗ್ಗೆಯಿಟ್ಟಿದೆ ಎನ್ನಲಾಗಿದೆ. ಇನ್ನು ವಿಷಯ ತಿಳಿದು ತಕ್ಷಣ ಅರಣ್ಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದು ತಕ್ಷಣಕ್ಕೆ ಬಂದ ಅಧಿಕಾರಿಗಳು ಮೊಸಳೆಯನ್ನ ಮತ್ತೆ ಕಾಳಿ ನದಿ ಕಡೆಗೆ ಹೋಗುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಕೋಗಿಲ್ಬನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಬೆಳಿಗ್ಗೆ ಭಾರೀ ಗಾತ್ರದ ಮೊಸಳೆ ಒಂದು ಜನವಸತಿ ಪ್ರದೇಶಕ್ಕೆ ಬಂದಿತ್ತು. ಸುಮಾರು ಇದು 7 ಗಂಟೆಗೆ ನಡೆದಿರುವಂಥ ಸಾರ್ವಜನಿಕರು ಕಡಿಮೆ ಇದ್ದರು. ಕೆಲವು ಮಕ್ಕಳು ಆ ಮೊಸಳೆ ಹಿಂದೆ ಹೋಗಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಮೊಸಳೆಯನ್ನು ಓಡಿಸೋಕ್ಕೆ ನದಿಗೆ. ಅದು ಅರ್ಧ ಗಂಟೆ ನಂತರ ಹೋಗಿದೆ. ಇದು ದಾಂಡೇಲಿ ಏನಿದೆ ಕಾಳಿ ನದಿ ಪ್ರದೇಶದಲ್ಲಿ ನದಿ ಹರಿಯುತ್ತಾ ಇರೋದ್ರಿಂದ ಇಲ್ಲಿ ಮೊಸಳೆಗಳ ಸಂಖ್ಯೆ ಅಧಿಕವಾಗಿದೆ. ಆಗಾಗ ಜನವಸತಿ ಪ್ರದೇಶದಲ್ಲಿ ದಾಂಡೇಲಿ ತಾಲೂಕಿನ ಸುತ್ತಮುತ್ತಲು ಮತ್ತು ಗ್ರಾಮೀಣ ಭಾಗದಲ್ಲಿ ಮೊಸಳೆಗಳು ಜನವಸತಿ ಪ್ರದೇಶಕ್ಕೆ ಬರೋದು ಆಗಾಗ ನಮಗೆ ಗಮನಕ್ಕೆ ಬರ್ತಾ ಇರುತ್ತೆ. ಆದರೆ ಇದುವರೆಗೆ ಮೊಸಳೆ ಜನವಸತಿ ಪ್ರದೇಶ ಬಂದ ಜನರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅನ್ನೋ ಒಂದು ಸಂತೋಷದ ವಿಷಯ. ದಾಂಡೇಲಿ ನಗರದಲ್ಲಿ ಹರಿಯುವ ಕಾಳಿ ನದಿಯಲ್ಲಿ ಮೊಸಳೆಗಳು ಇದ್ದರೂ ನದಿಯಿಂದ ಮೇಲಕ್ಕೆ ಬಂದು ಗ್ರಾಮದಲ್ಲಿ ಕಾಣಿಸಿಕೊಂಡ ಘಟನೆಗಳು ಇರಲಿಲ್ಲ. ಆದರೆ ಇದೇ ಪ್ರಥಮ ಬಾರಿಗೆ ಮೊಸಳೆ ಗ್ರಾಮದತ್ತ ಆಗಮಿಸಿದ್ದು ಆಹಾರವನ್ನು ಅರಸಿ ಮೊಸಳೆ ಗ್ರಾಮಕ್ಕೆ ಬಂದಿರಬೇಕು ಎನ್ನುವ ಮಾತು ಸಹ ಕೇಳಿಬಂದಿದೆ. ಒಟ್ಟಿನಲ್ಲಿ ನದಿಯಲ್ಲಿ ಇರುವ ಈ ಅಪಾಯಕಾರಿ ಮೊಸಳೆ ಗ್ರಾಮಕ್ಕೆ ಬಂದು ಗ್ರಾಮದ ಸುತ್ತೆಲ್ಲ ತಿರುಗಾಟ ಮಾಡಿದ್ದು ನಿಜಕ್ಕೂ ವಿಶೇಷವೇ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಮುಂದೆ ಇಂತಹ ಘಟನೆಗಳು ಆಗದಂತೆ ಕ್ರಮಕ್ಕೆ ಮುಂದಾಗಬೇಕಿದೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಶಿರಸಿ ಸಿದ್ದಾಪುರ ತಾಲೂಕಿನಲ್ಲಿ ಇಂದಿನಿಂದ 6 ಮತ್ತು 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಪ್ರಾರಂಭವಾಯಿತು. ಕ್ಲಸ್ಟರ್ಗಳ 10 ಹಿರಿಯ ಪ್ರಾಥಮಿಕ ಶಾಲೆಗಳ 6 ಮತ್ತು 7ನೇ ತರಗತಿಗಳ ಆನ್ಲೈನ್ ತರಗತಿಗಳ ಉದ್ಘಾಟನಾ ಕಾರ್ಯಕ್ರಮವು ಕಾನಸೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷ ಸುಭಾಷ್ ನಾಯ್ಕ್, ಇಂದಿನ ಕೋವಿಡ್ ಕಾರಣದಿಂದ ಭೌತಿಕ ತರಗತಿ ನಡೆಸುವುದು ಅಸಾಧ್ಯವಾದ ಕಾರಣ ನಮ್ಮ ಸರ್ಕಾರಿ ಶಾಲೆಗಳಲ್ಲಿಯೂ ಆನ್ಲೈನ್ ತರಗತಿ ಆಯೋಜಿಸಿರುವುದು ಅತ್ಯಂತ ಶ್ಲಾಘನೀಯವಾದದ್ದು. ಈ ವ್ಯವಸ್ಥೆಯನ್ನು ನಿರ್ವಹಿಸಿದ ಸಿಆರ್ಪಿ ಶಿಕ್ಷಕ ವೃಂದ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಕಾರ್ಯತತ್ಪರತೆ ಅತ್ಯಂತ ಮಹತ್ವದ್ದಾಗಿದೆ. ಇದರ ಸಂಪೂರ್ಣ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಮತ್ತು ಪಾಲಕರು ಸಕಾರಾತ್ಮಕವಾಗಿ ಪಡೆದುಕೊಳ್ಳಬೇಕು ಎಂದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಗುರುರಾಜ್ ನಾಯ್ಕ್ ಮಕ್ಕಳ ಕಲಿಕೆಯಲ್ಲಿ ಆನ್ಲೈನ್ ತರಗತಿಯ ಪ್ರಸ್ತುತತೆ ಮತ್ತು ಮಹತ್ವವನ್ನು ವಿವರಿಸಿದರು. ಈ ತರಗತಿಯನ್ನು ಆಯೋಜಿಸುವಲ್ಲಿ ಸಹಕರಿಸಿದ ಇಲಾಖೆಯ ಎಲ್ಲಾ ಹಂತದ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. Very good. Good try. ಮನೋಹರ್ ಕೇಳ್ತಾ ಇದೆಯಪ್ಪ? ಅರಳು ಬಂದಿಲ್ಲ. ಅವಳರಳೆದ ಕೊಳಗದಲ್ಲಿ ಇವಳರಳೆದಳು. ಓಕೆ, ಗುಡ್ ಟ್ರೈ. ಟ್ರೈ ಮಾಡಿ, ಮನೇಲಿ ಬರುತ್ತೆ ಇದು. ನಾನು ಹೇಗೆ ಕಟ್ ಮಾಡಿ ಹೇಳಿದ್ದೇನಲ್ಲ, ಪ್ರತಿ ಪದವನ್ನ ತುಂಡು ತುಂಡಾಗಿ ವಿಭಜಿಸಿ ಆಮೇಲೆ ಅದನ್ನ ಸೇರಿಸಿ ನೀವು ಫಾಸ್ಟ್ ಆಗಿ ಹೇಳಿಗೆ ಟ್ರೈ ಮಾಡಬೇಕು. ಬರ್ಕೊಂಡು ಹೇಳಿ, ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡು ಹೇಳ್ಬೇಕು. ಅಭಯ್ ಹೇಳ್ತೀಯಾ? ಸಿಆರ್ಪಿ ಮಾರುತಿ ಆಚಾರ್ಯ ಪ್ರಾಸ್ತಾವಿಕ ಮಾತನಾಡಿದರು. ಪದೋನ್ನತ ಮುಖ್ಯಾಧ್ಯಾಪಕರಾದ ಎಂಎಂ ದುಂಡಸಿ ಸ್ವಾಗತಿಸಿದರು. ವೇದಿಕೆಯಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ದೀಪಾ ಶೆಟ್, ಸದಸ್ಯರಾದ ವಿನಾಯಕ್ ಹೆಗಡೆ, ವಿಶಾಲಾಕ್ಷಿ ಮುಖ್ರಿ, ರಾಮದಾಸ್ ಕುರ್ಡೇಕರ್, ನಾರಾಯಣ ನಾಯ್ಕ್ ಉಪಸ್ಥಿತರಿದ್ದರು. ಶಿಕ್ಷಕರಾದ ಚಂದ್ರಶೇಖರ್ ಚಿಕ್ಕಮಠ್ ವಂದಿಸಿದರು. ತರಗತಿಯಲ್ಲಿ ಕಾನಸೂರು, ಹೊಸಗದ್ದೆ, ಗಿರಿಗಡ್ಡೆ, ಬಾಳೆಸರ, ಗಬಿನಗುಡ್ಡ, ದೇವಿಸರ, ಹಾಲ್ಕಣಿ, ಅರೆಹಳ್ಳ, ಕೊಡ್ಸಿಂಗೆ, ಕೋಡಸರ ಶಾಲೆಗಳ ವಿದ್ಯಾರ್ಥಿಗಳು ಅತ್ಯಂತ ಆಸಕ್ತಿಯಿಂದ ಭಾಗವಹಿಸಿದರು. ಅದೇ ರೀತಿ ಕಾನಸೂರಿನ ಶ್ರೀಕಾಳಿಕಾ ಭವಾನಿ ಪ್ರೌಢಶಾಲೆಯಲ್ಲೂ ಆನ್ಲೈನ್ ತರಗತಿಗಳು ಪ್ರಾರಂಭವಾಯಿತು. ಕ್ಯಾನರಾ ಪ್ಲಸ್ ನ್ಯೂಸ್ ಶಿರಸಿ. ನೆಲದಲ್ಲಿ ಸಸ್ಯ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರ ಅಂಕುರ ಇವರು ಕೆ ರಮೇಶ್ ಮುಂದಾಳತ್ವದಲ್ಲಿ ಜೈಹಿಂದ್ ಹೈಸ್ಕೂಲ್ ಮೈದಾನದಲ್ಲಿ ಗುರುವಾರ ಸಸ್ಯ ಮೇಳ ಆಯೋಜಿಸಿದರು. ಶಾಸಕಿ ರೂಪಾ ನಾಯ್ಕ್ ಸಸ್ಯಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಚಾಲನೆ ನೀಡಿದರು. ಪದ್ಮಶ್ರೀ ಪುರಸ್ಕೃತೆ ಅಂಕೋಲದ ಹಸಿರು ದೇವತೆ ಎಂದು ಕರೆಯಿಸಿಕೊಳ್ಳುವ ತುಳಸಿಗೌಡ ದೀಪ ಬೆಳಗಿ ಶುಭ ಕೋರಿದರು. ಸಸ್ಯ ಮೇಳ ಉದ್ಘಾಟಿಸಿದ ಶಾಸಕಿ ರೂಪಾ ನಾಯ್ಕ್ ಹಸಿರಿನ ಮಹತ್ವ, ತುಳಸಿಗೌಡರ ಸಾಧನೆ ಮತ್ತು ಕೆ ರಮೇಶ್ ನೇತೃತ್ವದ ಸಂಘಟನಾ ಪ್ರಯತ್ನದ ಕುರಿತು ಮಾತನಾಡಿದರು. ದೊಡ್ಡದಾದ ಕಾರ್ಯಕ್ರಮ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಜೊತೆಗೆ
ನಮ್ಮ ಜಿಲ್ಲೆಯ ಸುಪುತ್ರಿ ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಮಾಡಿರುವಂಥ ನಮ್ಮ ಅಂಕೋಲೆಯ ಹೆಸರನ್ನು ಗಳಿಸಿರುವಂಥ ಇಬ್ಬರು ನಮ್ಮ ತಾಯಂದಿರು, ಒಬ್ಬರು ಸುಕ್ರಜಿಯವರು, ಇನ್ನೊಬ್ಬರು ನಮ್ಮ ತುಳಸಿ ಅಕ್ಕನವರು. ಇವರು ಪದ್ಮಶ್ರೀ ಪುರಸ್ಕೃತೆ ಆಗಿನಿಂದಲೂ ಕೂಡ ಅವರು ಎಷ್ಟು ಸಸಿಗಳನ್ನ ನೆಡ್ಕೊಂಡು ಇವತ್ತು ನೋಡಿ ನಮಗೆ ಗೊತ್ತಿಲ್ಲ ನಮ್ಮವರು ಎಲ್ಲಿ ಮುಟ್ಟಿದ್ದಾರೆ ಅನ್ನೋದು, ಆದರೆ ಎಷ್ಟು ಸಿಂಪಲ್ ಆಗಿ ಇರುವಂಥವ್ರು ಅವರು. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ರಮೇಶ್ರವರು ಸಂಗಾತಿ ರಂಗಭೂಮಿ ಈಗಾಗಲೇ 1-2 ವರ್ಷದಿಂದ ಯಾವುದೋ ಫಂಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಅಲ್ಲಲ್ಲಿನೇ ಅವರ ನೆಚ್ಚಿನ ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ಮತ್ತೆ ಎಲ್ಲ ಅವರಿಗೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ನೀಡಲಿಕ್ಕೆ ಅನೇಕ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮತ್ತು ಅವರ ಪಾಲಕರನ್ನ ಹುರಿದುಂಬಿಸಲಿಕ್ಕೆ ಆ ಮಕ್ಕಳನ್ನು ಗಿಡ ನೆಟ್ಟು ಪರಿಸರ ಸಂರಕ್ಷಣೆಗೆ ಒತ್ತು ನೀಡಿ ಪದ್ಮಶ್ರೀ ಗೌರವ ತನ್ನದಾಗಿಸಿಕೊಂಡ ತುಳಸಿಗೌಡ ಅವರನ್ನ ಇದೇ ಸಂದರ್ಭದಲ್ಲಿ ಶಾಸಕಿ ರೂಪಾಲಿ ನಾಯ್ಕ ಮತ್ತಿತರ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮಶ್ರೀ ತುಳಸಿಗೌಡ ಯುವಜನತೆ ಗಿಡ ಮರ ಬೆಳೆಸುವತ್ತ ಆಸಕ್ತಿ ತೋರಬೇಕು ಎಂದು ಕರೆ ನೀಡಿದರು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಜಗದೀಶ್ ನಾಯಕ್ ನೆಲದನಿ ಸಂಘಟನೆ ಬಗ್ಗೆ ಮೆಚ್ಚುಗೆ ಮಾತನಾಡಿದರು. ಪುರಸಭೆ ಉಪಾಧ್ಯಕ್ಷೆ ರೇಖಾ ಗಾಂವ್ಕರ್ ಅಧ್ಯಕ್ಷತೆ ವಹಿಸಿ ಸಸ್ಯ ಮೇಳಕ್ಕೆ ಶುಭ ಕೋರಿದರು. ನಿವೃತ್ತ ಶಿಕ್ಷಕ ಗೋಪಾಲಕೃಷ್ಣ ನಾಯಕ, ಶಿಕ್ಷಕ ಜಗದೀಶ್ ನಾಯಕ್, ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ನಾಯಕ ಬಾವಿಕೇರಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಘಟಕ ಪ್ರಮುಖ ಕೆ ರಮೇಶ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಸಂಘಟನಾ ಸದಸ್ಯ ತಿಮ್ಮಣ್ಣ ಭಟ್ ನಿರ್ವಹಿಸಿದರು. ಹಿರಿಯ ಪತ್ರಕರ್ತ ವಿಠಲ್ದಾಸ್ ಕಾಮತ್, ಪ್ರಮುಖರಾದ ನಾಗರಾಜ್ ಶೆಟ್ಟಿ, ಮಹಾದೇವ್ ಗೌಡ, ಸುಭಾಷ್ ನಾಯಕ್, ಸಂದೀಪ್ ಗಾಂವ್ಕರ್, ತಾರಾ ಗಾಂವ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಅಂಕೋಲಾ. ಹೊನ್ನಾವರ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಮಲೇರಿಯಾ ಮಾಸಾಚರಣೆ ನಿಮಿತ್ತ ಮಾಧ್ಯಮದ ಮೂಲಕ ಮಾಹಿತಿ ಜನರಿಗೆ ನೀಡಿದರು. ಕೊರೋನಾದಷ್ಟೇ ಮಲೇರಿಯಾ ರೋಗವು ಅಪಾಯಕಾರಿಯಾಗಿದ್ದು ಪ್ರತಿ ವರ್ಷ ಈ ಕಾಯಿಲೆಗೆ ಸಾವಿರಾರು ಜನರು ಬಲಿಯಾಗುತ್ತಿದ್ದು ಈ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ ಎಂದು ಹೊನ್ನಾವರ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಉಷಾ ಹಾಸ್ಯಗಾರ ತಿಳಿಸಿದರು. ಅವರು ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಮಲೇರಿಯಾ ಮಾಸಾಚರಣೆಯ ನಿಮಿತ್ತ ನಡೆದ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಮಾಹಿತಿ ನೀಡುವುದಕ್ಕೆ ಕೊರೋನಾ ಸಮಯದಲ್ಲಿ ಕಷ್ಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾಧ್ಯಮದ ಮೂಲಕ ಜನರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ರೋಗದ ಲಕ್ಷಣ ಹಾಗೂ ನಿವಾರಣೆಯ ಬಗ್ಗೆ ಮಾಹಿತಿ ನೀಡಿದರು. ಮಲೇರಿಯಾ ರೋಗವು ಒಂದು ಪ್ಲಾಸ್ಮೋಡಿಯಂ ಜಾತಿಯ ಪರಾವಲಂಬಿ ಜೀವಿಯಿಂದ ಬರುವಂತಹ ರೋಗವಾಗಿದ್ದು ಇದು ಅನಾಫಿಲಿಸ್ ಜಾತಿಯ ಹೆಣ್ಣು ಸೊಳ್ಳೆಗಳ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತದೆ. ತಮ್ಮ ಮನೆಗಳ ಸುತ್ತಮುತ್ತಲಿನ ಸ್ಥಳಗಳನ್ನು ಸ್ವಚ್ಛತೆ ಕಾಪಾಡಿಕೊಂಡಲ್ಲಿ ಈ ರೋಗ ನಿಯಂತ್ರಿಸಲು ಸಾಧ್ಯವಿದೆ. ಪ್ರತಿ ವರ್ಷ ಸುಮಾರು 2 ಮಿಲಿಯನ್ ಜನರು ಈ ರೋಗಕ್ಕೆ ತುತ್ತಾಗುತ್ತಿದ್ದು 45 ಲಕ್ಷ ಜನರು ಬಲಿಯಾಗುತ್ತಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಿಂದ ಮಲೇರಿಯಾ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದ್ದರೂ ಹೊರಗಿನಿಂದ ಕೆಲಸಕ್ಕೆ ಬರುವ ಕಾರ್ಮಿಕರಲ್ಲಿ ಇತ್ತೀಚೆಗೆ ಕಂಡುಬರುತ್ತಿದೆ. ತಿಂದು ಬಿಸಾಡಿದ ತೆಂಗಿನ ಚಿಪ್ಪು, ವಾಹನಗಳ ಟೈರ್, ನೀರು ನಿಲ್ಲುವ ಚರಂಡಿಯಲ್ಲಿ ಉತ್ಪತ್ತಿಯಾಗುವ ಸೊಳ್ಳೆಯಿಂದ ಈ ರೋಗ ಕಾಣಿಸಿಕೊಳ್ಳುತ್ತಿದ್ದು ಮನೆಯ ಸಮೀಪ ಇಂತಹ ಸ್ಥಳಗಳಿದ್ದರೆ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸಲಹೆ ನೀಡಿದರು. ಈ ರೋಗ ಚಳಿ, ವಿಪರೀತ ಜ್ವರ, ಮೈಕೈ ನೋವು, ವಾಂತಿ, ನಂತರ ನಿಶ್ಶಕ್ತಿ ಲಕ್ಷಣಗಳು ಈ ರೋಗದ ಲಕ್ಷಣವಾಗಿದೆ. ಈ ರೋಗಕ್ಕೆ ಚಿಕಿತ್ಸೆ ಲಭ್ಯವಿದ್ದು ಜ್ವರ ಬಂದ ತಕ್ಷಣ ಆಸ್ಪತ್ರೆಗೆ ಆಗಮಿಸಿದಲ್ಲಿ ಉಚಿತ ಚಿಕಿತ್ಸೆ ನೀಡಿ ಗುಣಪಡಿಸಬಹುದು ಎಂದು ಡಾಕ್ಟರ್ ಉಷಾ ಹಾಸ್ಯಕಾರ ಮಾಹಿತಿ ನೀಡಿದರು. ಸಂಶಯಾಸ್ಪದ ಮಲೇರಿಯಾ ಪ್ರಕರಣ ಅಂತ ಹೇಳಿ ನಾವು ತಿಳ್ಕೊಂಡು ಅದಕ್ಕೆ ನಾವು ರಕ್ತಲೇಪನ ಪರೀಕ್ಷೆ ತೆಗೆದುಕೊಂಡು ಅದರಲ್ಲಿ ರಕ್ತಲೇಪನ ತೆಗಿದೇ ಇದ್ದ ಹಾಗೆ ನಾವು ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಕೊಡ್ತೇವೆ. ಕ್ಲೋರೋಕ್ವಿನ್ ಟ್ಯಾಬ್ಲೆಟ್ ಏನು ಮಾಡ್ತದೆ ಅಂತಂದರೆ ರಕ್ತದಲ್ಲಿ ಇರುವಂತಹ ಏನು ಮೆರೋಸೈಟ್ ಇದೆಯಲ್ಲ ಅದನ್ನು ಕೊಲ್ತದೆ. ಆದರೆ ಲಿವರ್ನಲ್ಲಿ ಅದಿರ್ತದಲ್ಲ, ಲಿವರಿಂದ ಪದೇ ಬಿಡುಗಡೆ ಆಗ್ತಾ ಇರ್ತದೆ ಆಲ್ಟರ್ನೇಟ್ ಡೇ ಹೀಗೆ. ಅದನ್ನು ಇದು ಮಾಡಲಿಕ್ಕೆ ನಾವು ಬೇರೆ ಟ್ರೈಮ್ಯಾಕ್ವಿನ್ ಅಂತ ಹೇಳುವಂಥ ಟ್ಯಾಬ್ಲೆಟನ್ನು ಮತ್ತೆ ಕೊಡಬೇಕಾಗ್ತದೆ. ಅದಕ್ಕೆ ಫಸ್ಟ್ ಕ್ಲೋರೋಕ್ವಿನ್ ಕೊಟ್ಕೊಳ್ತೇವೆ, ಅಂದರೆ ರಕ್ತದಲ್ಲಿ ಇರಬಾರ್ದು. ಅದು ಆ ವ್ಯಕ್ತಿ ಅದೇ ದಿನ ಈಗ ರಕ್ತಲೇಪನ ತೆಗೆದಿರ್ತಾನೆ, ಮನೆಗೆ ಹೋಗಿ ಕೂಡಲೇ ಅಲ್ಲಿ ಯಾವುದಾದ್ರು ಒಬ್ಬ ವ್ಯಕ್ತಿಗೆ ಆರೋಗ್ಯವಂತ ವ್ಯಕ್ತಿಗೆ ಸೊಳ್ಳೆಯಿಂದ ಹರಡುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಏನು ಮಾಡ್ತಾರೆ, ಕೂಡಲೇ ಕೊಟ್ಬಿಟ್ರೆ ರಕ್ತದಲ್ಲಿರುವಂತಹ ಅವನ ಆ ಮಲೇರಿಯಾ ಇದು ರೋಗಾಣು ಸತ್ತು ಹೋಗ್ತದೆ. ಅದನ್ನು ನಂತರ ದೃಢಪಟ್ಟ ಮೇಲೆ ಟ್ರೈಮೆಕ್ವಿನ್ ಟ್ಯಾಬ್ಲೆಟನ್ನು ನಾವು ಮತ್ತೆ ಕೊಡಬೇಕಾಗ್ತದೆ. ನೆಕ್ಸ್ಟ್ ಕೊಟ್ಟರೆ ಅವರಿಂದ ಬೇರೆಯವರಿಗೆ ಹರಡುವುದಿಲ್ಲ ಅಂತ ಹೇಳಿ ಯಾರೇ ಬಂದು ಜ್ವರ ಅಂತ ಬಂದು ಕೂಡ ಆ ಹಂತದಲ್ಲೇ ಅವರನ್ನು ಗುರುತಿಸಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅವರಿಂದ ಬೇರೆಯವರಿಗೆ ಹರಡುವುದಿಲ್ಲ ಅಂತ ಹೇಳಿ ನಮಗೆ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿರ್ತಾರೆ. ಯಾಕೆಂದರೆ OPDಯಲ್ಲಿ 100 ಮಂದಿ ಜ್ವರ. ಸೊ ಇದನ್ನು ಮಲೇರಿಯಾದಲ್ಲಿ ನಾವು ಏನು ನೋಡ್ತೇವೆ ಅಂತಂದರೆ ಅಂಡರ್ ಈ ಮಲೇರಿಯಾ ಕಂಟ್ರೋಲ್ ಪ್ರೋಗ್ರಾಮ್ನಲ್ಲಿ ಒಟ್ಟು OPDಗಳೇ ಎಷ್ಟು ಆ PHCಯಲ್ಲಿ 100 ಮಂದಿ ಬಂದಿದ್ದಾರೆ ಅಂತಂದರೆ 15 ಮಂದಿದು ಸ್ವ್ಯಾಬ್ ಕಲೆಕ್ಷನ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ನೋಡ್ತೇವೆ. ಅವ್ರದ್ದು ಆಗಿರ್ಬೇಕಾಗಿರ್ತದೆ. ಅದನ್ನು ನಾವು ಪ್ಯಾಸಿವ್ ಸರ್ವೆಲೆನ್ಸ್ ಅಂತ ಹೇಳ್ತೇವೆ. ಆಸ್ಪತ್ರೆಗೆ ಬರುವವರು ಅವರೇ ಬಂದಿರ್ತಾರೆ. ಪ್ಯಾಸಿವ್. ಕ್ಯಾನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕ್ಯಾನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಹುಬ್ಬಳ್ಳಿಯ
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಪಡಿಸುವುದೇನೆಂದರೆ ಕೊರೋನಾ ಕಾಯಿಲೆಯ ಎರಡನೇ ಅಲೆ ಎಲ್ಲಾ ಕಡೆ ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸುತ್ತಿವೆ. ಆದ್ದರಿಂದ ಸರ್ಕಾರವು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಹಂತ ಹಂತವಾಗಿ ತೆಗೆದುಕೊಳ್ಳುತ್ತಿದೆ. ಕೊರೋನಾ ಕಾಯಿಲೆ ನಿಯಂತ್ರಿಸುವ ಸಲುವಾಗಿ 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಮತ್ತು 45 ವರ್ಷಗಳಿಂದ 60 ವರ್ಷ ವಯೋಮಾನದ ಗಂಭೀರ ಕಾಯಿಲೆ ಉಳ್ಳವರಿಗೂ ಸಹ ಉಚಿತ ಕೋವಿಡ್ ಲಸಿಕೆ ನೀಡಲು ಆರಂಭಿಸಲಾಗಿದೆ. 18 ವರ್ಷ ಮೇಲ್ಪಟ್ಟವರಿಗೂ ಕೂಡ ಲಸಿಕೆಯನ್ನ ನೀಡಲಾಗುತ್ತಿದೆ. ರವಿವಾರ ಹೊರತುಪಡಿಸಿ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಸಾರ್ವಜನಿಕ ಆಸ್ಪತ್ರೆ ಕುಮಟಾದಲ್ಲಿ ಮತ್ತು ಪ್ರತಿ ಸೋಮವಾರ, ಬುಧವಾರ, ಶುಕ್ರವಾರ ಹಾಗೂ ಶನಿವಾರಗಳಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ತಾಲೂಕಿನ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಕೋವಿಡ್ ಲಸಿಕೆ ನೀಡುವ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ. ಈ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಯನ್ನ ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಾಜರುಪಡಿಸಿ ಉಚಿತ ಕೋವಿಡ್ ಲಸಿಕೆಯನ್ನ ಪಡೆದುಕೊಳ್ಳುವಂತೆ ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸಿದೆ. ಅಲ್ಲದೆ ಕೊರೋನಾ ಕಾಯಿಲೆ ಹರಡದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಿಲ್ಲಾಡಳಿತದ ನಿರ್ದೇಶನದ ಮೇರೆಗೆ ಪ್ರಾರಂಭಿಸಲಾಗಿದೆ. ಇನ್ನು ಮುಂದೆ ಎಲ್ಲಾ ಕಚೇರಿ ಹಾಗೂ ಇತರೆ ವಾಣಿಜ್ಯ ವ್ಯವಹಾರ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಮಾಡತಕ್ಕದ್ದೆಂದು ತಿಳಿಪಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವಿಕೆಯನ್ನ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವಿಕೆಯನ್ನು ಮತ್ತೊಮ್ಮೆ ಕಡ್ಡಾಯಗೊಳಿಸಲಾಗಿದ್ದು ಹಾಗೂ ಯಾವುದೇ ಕಚೇರಿಗಳಿಗೆ ಸಾರ್ವಜನಿಕರು ಮಾಸ್ಕ್ ಇಲ್ಲದೆ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. ತಪ್ಪಿದ್ದಲ್ಲಿ ದಂಡ ವಿಧಿಸಲಾಗುವುದೆಂದು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸಿದೆ. ಇದು ಜಿಲ್ಲಾಡಳಿತದ ಆದೇಶದ ಮೇರೆಗೆ ಪುರಸಭೆ ಕುಮಟಾ, ಆರೋಗ್ಯ ಇಲಾಖೆ ಕುಮಟಾ ಮತ್ತು ತಾಲೂಕು ಆಡಳಿತದ ಜಂಟಿ ಸಾರ್ವಜನಿಕ ಪ್ರಕಟಣೆಯಾಗಿರುತ್ತದೆ. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜ್ಯುವೆಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. Quality, creativity, technology. Choice is yours. Swagat Jewelers. ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ, ಜೇಮ್ಸ್ ಸ್ಟೋನ್ಸ್, ಬಂಗಾರದ ಆಭರಣಗಳು, ಬೆಳ್ಳಿಯ ಆಭರಣಗಳು, ಆಲ್ ಇನ್ ಒನ್ ಶಾಪ್. ಸ್ವಾಗತ್ ಜ್ಯುವೆಲರ್ಸ್. ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ. ಸ್ವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು, ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ. ಇದು ಸೀಮಿತ ಅವಧಿಯ ಕೊಡುಗೆ. ಹಿಂದೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್. ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜ್ಯುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸ್ವಾಗತ್ ಜ್ಯುವೆಲರ್ಸ್, ನಂಬರ್ 1277 ಕುಟೀನೋ ರೋಡ್, ಕಾರವಾರ. ಫೋನ್ ನಂಬರ್ 221169. ಕುಮಟಾ ಪುರಸಭೆ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಕುಮಟಾ ಘಟಕ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತ ಎಂ ಅಜಿತ್ ಅವರು ಉದ್ಘಾಟಿಸಿದರು. ಕುಮಟಾ ಪಟ್ಟಣದ ಹಳೆ ಮೀನುಪೇಟೆಯಲ್ಲಿರುವ ಪುರಸಭೆಯ ಸಮುದಾಯ ಭವನದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಕುಮಟಾ ಘಟಕ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತ ಎಂ ಅಜಿತ್ ಅವರು ಉದ್ಘಾಟಿಸಿ ಮಾತನಾಡಿ, ಸಮಾಜ ಆಡಳಿತ ವ್ಯವಸ್ಥೆ ಹಾಗೂ ಶೋಷಣೆಯ ವಿರುದ್ಧ ಹೋರಾಡುವ ಪ್ರಮುಖ ಅಸ್ತ್ರ ಪತ್ರಿಕಾ ಮಾಧ್ಯಮ. ಹೀಗಾಗಿ ಸಂವಿಧಾನದಲ್ಲಿ ಪತ್ರಿಕಾ ರಂಗಕ್ಕೆ ವಿಶೇಷ ಸ್ಥಾನ ಕಲ್ಪಿಸಿಕೊಡಲಾಗಿದೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪತ್ರಿಕಾ ರಂಗದ ಪಾತ್ರ ಬಹಳ ಮುಖ್ಯವಾಗಿತ್ತು. ಪತ್ರಿಕಾ ರಂಗಕ್ಕೆ ತನ್ನದೇ ಆದ ವಿಶೇಷ ಸ್ಥಾನಮಾನವಿದ್ದು ಸಮಾಜ ತಿದ್ದುವ ಕಾರ್ಯವನ್ನು ಇಂದಿನ ಮಾಧ್ಯಮ ಸಂಸ್ಥೆಗಳು ಮಾಡುತ್ತಿದೆ. ಬ್ರಿಟಿಷರ ಆಡಳಿತ ವ್ಯವಸ್ಥೆಯ ಕುರಿತು ಜನಸಾಮಾನ್ಯರು ಎಚ್ಚರಗೊಳ್ಳಲು ಪತ್ರಿಕೆಗಳು ತಮ್ಮ ಕಾರ್ಯವನ್ನು ಉತ್ತಮವಾಗಿ ನಿರ್ವಹಿಸಿದೆ. ಬ್ರಿಟಿಷರ ವಿರುದ್ಧ ಮುದ್ರಣ ಮಾಡುವ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಲಾಗಿತ್ತು. ನಂತರ ಪ್ರಾಂತ್ಯ ಭಾಷೆಯಲ್ಲಿ ಪತ್ರಿಕೆಗಳು ಮುದ್ರಣವಾದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಮತ್ತಷ್ಟು ಭಯ ಉಂಟಾಗಿತ್ತು. ಇಂಗ್ಲಿಷ್ ಪತ್ರಿಕೆಗಳ ಹೊರತಾಗಿಯೂ ವಿಭಿನ್ನ ಭಾಷೆಗಳಲ್ಲಿ ಪತ್ರಿಕೆಗಳು ಮುದ್ರಣಗೊಂಡಾಗ ಪತ್ರಿಕಾ ರಂಗವು ತನ್ನ ಕ್ಷೇತ್ರವನ್ನು ವಿಸ್ತರಿಸಿ ಸಮಾಜದಲ್ಲಿ ತಳ ಸಾಧಿಸಲು ಸಾಧ್ಯವಾಗಿತ್ತು.
ಅಧಿಕಾರಿಗಳು ಮತ್ತು ಸಾರ್ವಜನಿಕರ ನಡುವಿನ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪತ್ರಿಕೆಗೆ ಕೆಲ ಸಾಮಾಜಿಕ ಜವಾಬ್ದಾರಿಗಳು ಇದೆ ಎಂಬುದನ್ನು ಪತ್ರಕರ್ತರು ಮರೆಯಬಾರದು ಎಂದ ಅವರು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ದಾರಿ ತಪ್ಪಿದ ಸಂದರ್ಭದಲ್ಲಿ ಸರಿ ದಾರಿಗೆ ತರುವ ಕೆಲಸವನ್ನು ಪತ್ರಿಕೆಗಳು ಮಾಡುತ್ತಿದೆ ಎಂದು ಹೇಳಿದರು. ಪತ್ರಿಕಾ ಮಾಧ್ಯಮ ಯಾವ ತರ ಇತ್ತು ಅಂತ ಹೇಳಿದ್ರೆ ಸ್ವತಂತ್ರದ ಸಮಯದಲ್ಲಿ ಅವರ ಮುಂದೆ 2 ಚಾಲೆಂಜ್ಗಳಿದ್ದವು. ಒಂದು ಸೋಷಿಯಲ್ ಈವಿಲ್ಸ್ ಅಂತ ಏನು ಹೇಳ್ತವೆ, ನಮ್ಮ ಸಮಾಜದಲ್ಲಿ ಬಹಳಷ್ಟು ಗಟ್ಟಿಯಾಗಿತ್ತು. 18ನೇ 19ನೇ ಶತಮಾನದಲ್ಲಿ ಈಗ ಇರುವಾಗ ಇರಲಿಲ್ಲ. ಆ ಟೈಮಲ್ಲಿ ಬಹಳಷ್ಟು ಸೋಷಿಯಲ್ ಈವಿಲ್ಸ್ಗಳಿದ್ದವು. ಸೊ ಆಗ ಏನು ಪತ್ರಕರ್ತರಿದ್ರು ಅವರ ಮುಂದೆ 2 ಚಾಲೆಂಜ್ಗಳಿದ್ದವು. ಒಂದು ಸೋಷಿಯಲ್ ಈವಿಲ್ಸ್ ಅನ್ನು ಕಮ್ಮಿ ಮಾಡುವಂಥದ್ದು, ಇನ್ನೊಂದು ಸಿಸ್ಟಮ್ ವಿರುದ್ಧ ಹೋರಾಡುವಂಥದ್ದು. ಅಂದರೆ ಸಿಸ್ಟಮ್ ಅಂತ ಹೇಳಿದ್ರೆ ಆ ಬ್ರಿಟಿಷ್ ಸಿಸ್ಟಮ್ನ ವಿರುದ್ಧ ಹೋರಾಡುವಂಥದ್ದು. ಸೊ ಇದರಲ್ಲಿ ಎರಡರಲ್ಲೂ ಕೂಡ ನಮ್ಮ ಪತ್ರಕರ್ತರು ಆ 18th 19th ಸೆಂಚುರಿಯಲ್ಲಿ ಬಹಳಷ್ಟು ಶ್ರಮ ವಹಿಸಿ ನಮಗೆ ಸ್ವತಂತ್ರವನ್ನು ಕೊಟ್ಟಿರೋದು. ಮತ್ತು ಇಂಗ್ಲೀಷ್ ಪತ್ರಿಕೆಗಳು ಅವಾಗ ಬಹಳ ಫೇಮಸ್ ಇತ್ತು. ಯಾವಾಗ ವರ್ನಾಕ್ಯುಲರ್ ಲ್ಯಾಂಗ್ವೇಜಲ್ಲಿ ಪತ್ರಕರ್ತಗಳು ಬಂದರು, ಏನು ಈ ಹಿಂದಿ ಅಥವಾ ಪ್ರಾಂತ್ಯ ಭಾಷೆಗಳಲ್ಲಿ ಏನು ಪತ್ರಕರ್ತರ ಆಯಿತು, ಆಗ ಅವರಿಗೆ ಬ್ರಿಟಿಷರಿಗೆ ಬಹಳಷ್ಟು ಹೆದರಿಕೆ ಉಂಟು. ಯಾಕಂದರೆ ಇಂಗ್ಲೀಷ್ ಪತ್ರಿಕೆಯನ್ನು ಓದೋರು ಯಾರು ಇರಲಿಲ್ಲ ಆಗ. ಸೊ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ನಾಲೆಜ್ ಇರಲಿಲ್ಲ. ಸೊ ಯಾವಾಗ ವರ್ನಾಕ್ಯುಲರ್ ಲ್ಯಾಂಗ್ವೇಜಲ್ಲಿ ಪತ್ರಿಕೆಗಳು ಸ್ಟಾರ್ಟ್ ಆಗಲಿಕ್ಕೆ ಆರಂಭವಾಯಿತು, ಬ್ರಿಟಿಷರಲ್ಲಿ ಒಂಥರ ಹೆದರಿಕೆ ಶುರುವಾಯಿತು. ಸೊ ಈಗ ಏನು ಮಾಡಿದ್ರು ಅಂತ ಹೇಳಿದರೆ ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಆ್ಯಕ್ಟ್ ಅಂತ ಹೇಳಿದ್ರು. ಅಂತ ಒಂದು 1878 ಒಂದು ಮಾಡಿದ್ರು. ಇದರ ಪ್ರಕಾರ ಯಾರ್ಯಾರು ಸಿಸ್ಟಮ್ನ ವಿರುದ್ಧ ಹೋರಾಡ್ತಾರೆ ಸೊ ಅವರಿಗೆ ಸೆಡಿಷನ್ ಆ್ಯಕ್ಟಲ್ಲಿ ಒಳಗಡೆ ಹಾಕ್ತಾರೆ. ಸೊ ಬಹಳಷ್ಟು ಗಂಭೀರ ಇತ್ತು ಆ ಆ್ಯಕ್ಟ್. ಈಗ ಸ್ವತಂತ್ರ ನಂತರ ಏನು ಕಾನ್ಸ್ಟಿಟ್ಯೂಷನಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಒಂದು ಏನಿದೆ, ಇದರಲ್ಲಿ ಯಾರಿಗೆ ಕೂಡ ಏನು ಬೇಕಾದರೂ ಡೆಮೋಕ್ರಸಿಯಲ್ಲಿ ಮಾತಾಡ್ಬೋದು. ಅವರ ಏನು ಅನಿಸಿಕೆಗಳನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಏನು ಹೇಳ್ತಾರೆ. ಸೊ ಈಗ ಎಲ್ಲರಿಗೂ ಕೂಡ ಅದು ಮಾಡಬಹುದು. ಬಟ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗುರುದತ್ ಶೇಖ್ ಮಾತನಾಡಿ, ಅರಣ್ಯ ಸಂರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಅರಣ್ಯ ನಾಶದಿಂದ ಹವಾಮಾನದಲ್ಲಿ ವೈಪರೀತ್ಯವನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಆ ಕಾಲದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ನಮ್ಮಲ್ಲಿ ಏನೇನು ಅರಣ್ಯ ಸಂಪತ್ತಿತ್ತು ಅವುಗಳನ್ನು ಲೂಟಿ ಹೊಡೆದು ಅವ್ರ ದೇಶಕ್ಕೆ ರವಾನೆ ಮಾಡಿಕೊಂಡ್ರು. ಅದ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮವರು ಅದ್ರ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಳ್ಳಿಲ್ಲ. ಅದೇ ರೀತಿ ಒಂದು ಲೂಟಿ ಆಗ್ತಾ ಇತ್ತು. ಯಾವಾಗ ಈಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದಾಗ್ತಾ ಇದೆ ಕ್ಲೈಮೇಟ್ ಚೇಂಜ್. ಹಿಂದೆ ಕೂಡ ಇದನ್ನ ಅನುಭವಿಸ್ತಾ ಬಂದಿದ್ವಿ ನಾವು. ಆವಾಗ ಕೇಂದ್ರ ಸರ್ಕಾರ ಈ ಬಗ್ಗೆ ಎಲ್ಲ ಆಲೋಚನೆ ಮಾಡಿ ಸ್ಟ್ರಿಕ್ಟ್ ಆದ ಕಾನೂನುಗಳನ್ನ ಅರಣ್ಯ ಸಂರಕ್ಷಣಾ ಕಾಯ್ದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಫಾರೆಸ್ಟ್ ಆಕ್ಟ್ ಇಂಥವೆಲ್ಲ ಸ್ಟ್ರಿಕ್ಟ್ ಆಗಿ ಜಾರಿಗೆ ತಂತು. ಅದ ನಂತರ ಡಿಪಾರ್ಟ್ಮೆಂಟ್ ಜೊತೆಗೆ ಸಾರ್ವಜನಿಕರು ಪಾಲ್ಗೊಳ್ಳೋದು, ಗ್ರಾಮ ಅರಣ್ಯ ಸಮಿತಿ ಅಂತ ಹೇಳ್ಕೊಂಡು ಈಗ ಹಲವಾರು ಯೋಜನೆ ಬಂದ ಮೇಲೆ ಸುಮಾರಷ್ಟು ಸಾರ್ವಜನಿಕರು ನಮ್ಮ ಇಲಾಖೆ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ. ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಎಂಕೆ ಮಾತನಾಡಿ, ಕುಮಟಾ ಪತ್ರಕರ್ತರು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅಧಿಕಾರಿಗಳು ಎಡವಿದ ಸಮಯದಲ್ಲಿ ಅವರನ್ನು ಎಚ್ಚರಿಸುವ ಕೆಲಸವನ್ನು ಪತ್ರಕರ್ತರು ಮಾಡುತ್ತಿದ್ದಾರೆ. ನೈಜ ಮತ್ತು ವಸ್ತುನಿಷ್ಠ ವರದಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಎಂದರು. ಹಾಗೇನೆ ಪತ್ರಿಕಾ ರಂಗ ವಿಷಯ ಸಂಬಂಧಪಟ್ಟಂಗೆ ನೀವು ಯಾವುದೇ ಪೂರ್ವಾಗ್ರಹ ಖಂಡಿತ ಆಗಿಲ್ಲ, ಆಗಬಾರ್ದು ಅನ್ನೋ ನನ್ನ ಆಶಯ. ಕುಮಟಾಕ್ಕೆ ಸಂಬಂಧಪಟ್ಟಾಗಿ ಮಾತ್ರ ನಾನು ಹೇಳ್ತಿದ್ದೀನಿ. ಇದುವರೆಗೆ ಆಗಿಲ್ಲ, ಮುಂದೂ ಕೂಡ ಆಗಬಾರ್ದು ಅನ್ನೋದೇ ನನ್ನ ಕಳಕಳಿಯ ಆಶಯ ಮತ್ತು ವಿನಂತಿ. ಮುಖ್ಯವಾಗಿ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ 365 ನೀವು ನಮ್ಮ ಬಗ್ಗೆ ಸ್ವಲ್ಪ ಜಾಗೃತರಾಗಿ ನಮ್ಮನ್ನು ಎಚ್ಚರಿಸ್ತಿರ್ತೀರಿ. ಈ ಒಂದು ದಿನ ನಾವು ನಿಮ್ಮನ್ನು ಎಚ್ಚರಿಸಬೇಕಾಗುತ್ತೆ. ಯಾರು ತಪ್ಪು ತಿಳಿಬಾರ್ದು. ಕೆಲವು ಟೈಮ್ನಲ್ಲಿ ನಾವು ಕೂಡ ನಿಮ್ಮ ಬಗ್ಗೆ ನಾವು ಜಾಸ್ತಿ ಟೀಕೆ ಮಾಡಕ್ ಹೋಗಲ್ಲ. ಹೋಗ್ಬಿಟ್ರೆ ಬೇರೆ ಮತ್ತೊಂದು ಕಲಿತೀವಿ. ಅದು ನಮಗೆ ಹೆದರಿಕೆ ಇದೆ ಮತ್ತು ಜಾಗೃತಿ ಇದೆ. ಆದ್ರಿಂದ ನಾವು ನಿಮ್ಮಲ್ಲಿ ನಿಮ್ಮ ಸಂಬಂಧಗಳು ಕುಮಟಾದಲ್ಲಿ ನನ್ನಂತ ಅಲ್ಲ, ಅಧಿಕಾರಿಗಳ ಮಟ್ಟದಲ್ಲಿ ಪತ್ರಕರ್ತರ ಇಲ್ಲೂ ಕೂಡ ಒಳ್ಳೆ ಸಂಬಂಧಗಳು ಕುಮಟಾದಲ್ಲಿ ಕಂಡುಬರ್ತಿದೆ. ಅದು ಇದೇ ರೀತಿ ಮುಂದುವರಲಿ ಅಂತೇಳಿ ನನ್ನ ಆಶಯ. ಆದರೆ ಕೆಲವೊಂದು ಟೈಮೆ ವಿಷಯಗಳನ್ನ ನೀವು ಅಧಿಕಾರಿಗಳಿಗೆ ಕೆಲವೊಂದಲ್ಲಿ ಕೇಳಬೇಕಾಗತ್ತೆ, ನಿಮ್ಮ ಪ್ರತಿಕ್ರಿಯೆ ಏನು ಅಂತೇಳಿ. ಒಂದು ವೇಳೆ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂದ್ರೆ ಈ ಬಗ್ಗೆ ಸಂಪರ್ಕಿಸಲಾಗಿ ಸದರಿ ಅವರು ಸಂಪರ್ಕ ಸಿಗುತ್ತಿಲ್ಲ ಅನ್ನೋ ಒಂದು ಸೆಂಟೆನ್ಸ್ ಇದ್ರೂ ಕೂಡ ಅದು ನಮಗೆ ಸೇಫ್ಟಿ ಆಗುತ್ತೆ. ಪಿಎಸ್ಐ ರವಿಗುಡ್ಡಿ ಮಾತನಾಡಿ, ಸಮಾಜದಲ್ಲಿಯ ಕೊಡುಕುಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಪತ್ರಿಕೆಗಳ ಜವಾಬ್ದಾರಿ ಬಹುಮುಖ್ಯವಾಗಿದೆ.
ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ತಪ್ಪು ಸಂದೇಶಗಳು ಹರಿದಾಡುತ್ತವೆ. ಆದರೆ ಪತ್ರಿಕೆಗಳು ಸುದ್ದಿಯನ್ನ ಪರಾಮರ್ಶಿಸಿ ನೈಜತೆಯನ್ನ ಕಾಪಾಡಿ ಬಿತ್ತರಿಸುವ ಕೆಲಸ ಮಾಡುತ್ತದೆ ಎಂದರು. ಸ್ವಾತಂತ್ರ್ಯತೆಯ ಎಚ್ಚರಿಕೆಯನ್ನು ಮೊಳಗಿಸುವಂಥ ಒಂದು ಕಾರ್ಯವನ್ನು ಪತ್ರಿಕಾ ಮಾಧ್ಯಮಗಳು ಮೊದಲಿನಿಂದಲೂ ಮಾಡ್ಕೊಂಡು ಬಂದಿವೆ. ವಿಶೇಷವಾಗಿ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವಲ್ಲಿ ಪತ್ರಿಕಾ ಮಾಧ್ಯಮದ ಕರ್ತವ್ಯ ಬಹಳ ಇದೆ. ಅದು ನಿಮಗೆಲ್ಲ ಗೊತ್ತಿರಬಹುದು. ಬ್ರಿಟಿಷರನ್ನು ಕಣ್ತಪ್ಪಿಸಿಯೂ ಸಹ ಪತ್ರಿಕಾ ಮಾಧ್ಯಮ ಜನರನ್ನು ತಲುಪುವ ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಬೆಳೆದಿತ್ತು. ಅದನ್ನು ಒಂದು ಹತ್ತಿಕ್ಕುವ ಸಲುವಾಗಿ ಬ್ರಿಟಿಷರು ಅನೇಕ ಸಲ ಪ್ರಯತ್ನವನ್ನು ಪಟ್ಟಿರ್ತಾರೆ. ಆದರೂ ಒಂದು ಪತ್ರಿಕಾ ಮಾಧ್ಯಮ ಜನರನ್ನು ಹುರಿದುಂಬಿಸುವಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವಂಥ ಕೆಲಸಗಳನ್ನಾಗಲಿ ಹಾಗೂ ಜನರನ್ನು ಒಟ್ಟುಗೂಡಿಸಿ ಒಂದು ಬ್ರಿಟಿಷ್ ಸರ್ಕಾರ ಹತ್ತಿಕ್ಕುವಂಥ ಕೆಲಸಗಳನ್ನು ವಿರೋಧಿಸುವ ಸಲುವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದು ಮೊದಲಿಂದನು. ಮತ್ತು ಕರ್ನಾಟಕದಲ್ಲಿ ಸಂಬಂಧಪಟ್ಟಂಗೆ ಒಂದು ಮಂಗಳೂರು ಸಮಾಚಾರ ಏನು ಪ್ರಾರಂಭ ಆಗ್ತದೆ, ಮೊದಲು ಸ್ಟಾರ್ಟಿಂಗ್ ಪ್ರಾರಂಭ ಆದಾಗ ಹರ್ಮನ್ ಮುಗ್ಲಿಂಗವರು ಜನರಿಗೆ ಯಾವ ರೀತಿ ತಲುಪಿಸಬೇಕು ಅನ್ನೋದೇ ಅವರಿಗೊಂದು ಗೊಂದಲ ಇರುತ್ತದೆ. ಒಂದು ಅಚ್ಚನ್ನು ಒತ್ತಿ ಅದು DC ಸಾಹೇಬರ ಕಚೇರಿಯ ಪಕ್ಕ ನಿಂತು ಜೋರಾಗಿ ಕೂಗಿ, ಅಂದರೆ ಒಬ್ಬರ ಕಿವಿ ಮೂಲಕ ತಲುಪಿ ಬೇರೆ ಬೇರೆ ಜನರಿಗೆಲ್ಲ ಸುದ್ದಿ ಹಬ್ಬಲಿ ಅಂತ ಹೇಳಿ ಒಂದು ಎತ್ತರ ದನಿಯಲ್ಲಿ ಕೂಗಿ ಹೇಳ್ತಾ ಇರ್ತಾರೆ. ಇದರ ಮೂಲಕ ಒಂದು ನ್ಯೂಸ್ ಅಥವಾ ಒಂದು ಸುದ್ದಿ ಏನಂತೆ ಎಲ್ಲ ಕಡೆ ಸಂಜೆ ಅಷ್ಟರಲ್ಲಿ ತಲುಪ್ತಾ ಇತ್ತು ಜನರಿಗೆ. ಒಬ್ಬರು ಹೇಳಿದ್ದನ್ನು ಮತ್ತೊಬ್ಬರ ಕಿವಿಯಿಂದ ಥರ್ಡ್ ಪಾರ್ಟಿಯವರಿಗೆ ಕೇಳಿಸಿದೆ ಅಂತ ಹೇಳ್ಬಿಟ್ಟು ಒಂದು ಸ್ಟಾರ್ಟಿಂಗ್ ಪ್ರಯತ್ನ ಕನ್ನಡ ಪತ್ರಿಕಾ ರಂಗದಲ್ಲಿ 1843 ಸ್ಟಾರ್ಟ್ ಆಗ್ತದೆ. ಕಸಾಪ ತಾಲೂಕಾಧ್ಯಕ್ಷ ಡಾಕ್ಟರ್ ಶ್ರೀಧರಗೌಡ ಉಪ್ಪಿನಪಟ್ಟಣ ಮಾತನಾಡಿ, ಡಿಜಿಟಲ್ ಯುಗದಲ್ಲಿ ಪತ್ರಿಕೆಗಳ ಜನಮಾನಸದಿಂದ ದೂರ ಸರಿಯುತ್ತಿರುವುದು ವಿಷಾದದ ಸಂಗತಿಯಾಗಿದೆ. ಕನ್ನಡ ಪತ್ರಿಕಾ ರಂಗವು ಕನ್ನಡ ಸಾಹಿತ್ಯ ಪರಿಷತ್ಗೆ ವಿಶೇಷ ಕೊಡುಗೆ ನೀಡಿದೆ ಎಂದು ಹೇಳಿದರು. ಬಹುಶಃ ಹಿಂದೆ 87-88 ಕಾಲದಲ್ಲಿ ನಾವು ಹೈಸ್ಕೂಲ್ ಓದ ಸಂದರ್ಭದಲ್ಲಿ ಆಗ ಟಿವಿಯಲ್ಲಿ ರಾಮಾಯಣ ಮಹಾಭಾರತ ಪ್ರಸಾರ ಆಗ್ತದ್ದು ಹಿಂದೆ ಬರ್ತಿತ್ತು. ನಮ್ಗೆ ಕನ್ನಡ ಹಿಂದಿ ಬರ್ತಾ ಇರಲಿಲ್ಲ. ಆಗ ಶುಕ್ರವಾರ ದಿವಸ ಏನ್ ಮಾಡ್ತೀವಿ ಅಂದ್ರೆ ಇಡೀ ಧಾರಾವಾಹಿ ಸಾರಾಂಶವನ್ನ ಕೊಡ್ತಾ ಇದ್ವಿ ಪತ್ರಿಕೆಗಳಲ್ಲಿ. ಅದನ್ನು ಓದಲಿಕ್ಕೆ ನನ್ನನ್ನು ಓದಿದ್ದು ನಾವು ಮುಗಿಬಿಡ್ತಿದ್ವಿ. ಪತ್ರಿಕೆ ನಮ್ಮ ಮನೆಯಲ್ಲಿ ಗೊತ್ತಿರಲಿಲ್ಲ. ಯಾವುದೋ ಒಂದು ಅಂಗಡಿ ಹೋಗು, ನಾವು 1:15 2 ಗಂಟೆವರೆಗೆ ಮಾತ್ರ ಕೊಡ್ತೇವೆ. ಪಾಕೆಟ್ ಅಂತ ಹಂಗೆ ಹೇಳುದು. ಆ ಪತ್ರಿಕೆ ತಗೊಂಡು ನಾವು 5 ಜನ ಕೂತ್ಕೊಂಡು ಆಧ ಗಂಟೆ ಒಳಗೆ ಓದಿ ಮುಗಿದಿಲ್ಲ. ಒಬ್ಬ ಓದಬೇಕು, ಪ್ಯಾಕೆಟ್ ಕೇಳಬೇಕು. ಅಂದ್ರೆ ಓದುವಂತ ಕುತೂಹಲ ಆಗಿತ್ತು. ಇವತ್ತು ನಮ್ಮ ಮನೆ ಮಕ್ಕಳೇ ಕೂಡ ನಮ್ಮಲ್ಲಿ ಪತ್ರಿಕೆ ಬಂದ್ರೆ ಓದ್ತಾ ಇಲ್ಲ. ಯಾಕಂದ್ರೆ ಕೈಯಲ್ಲಿ ಈ ತರ ಮೊಬೈಲ್ಗಳಲ್ಲಿ ಇವಾಗ ಹೇಳೋದು ಪತ್ರಿಕೆಗಳು ನಿಜವಾದ ಸುದ್ದಿಯನ್ನ ವಿತರಿಸ್ತವೆ. ಈ ಸುಧಾ, ವಾರಪತ್ರಿಕಾ ಮಯೂರ, ತರಂಗ, ತುಂತುರು ಅಂತ ಪತ್ರಿಕೆಗಳು ಬಹುಶಃ ಕನ್ನಡ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದೆ. ವಲಯಾರಣ್ಯಾಧಿಕಾರಿ ಪ್ರವೀಣ್ ಕುಮಾರ್ ನಾಯಕ್ ಅವರು ಪತ್ರಕರ್ತರಿಗೆ ಶುಭವನ್ನು ಹಾರೈಸಿದರು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಅನ್ಸಾರ್ ಶೇಖ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕನ್ನಡದ ಮೊಟ್ಟಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಆರಂಭವಾದ ದಿನದಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಪತ್ರಿಕೆ ಕೇವಲ ಮಾತಿನಲ್ಲಿ ಹೇಳಿ ಬಿಸಾಡುವ ವಸ್ತುವಲ್ಲ. ಪತ್ರಿಕೆ ಅಸ್ತಿತ್ವಕ್ಕೆ ಬಂದಾಗ ಹಲವು ಕ್ರಾಂತಿಗಳಾಗಿರುವುದನ್ನು ನಾವು ತಿಳಿದಿದ್ದೇವೆ. ಅಲ್ಲದೆ ಹಲವು ಸರ್ಕಾರಗಳು ಉರುಳಿವೆ. 1,000 ಯೋಧರನ್ನು ರಣಭೂಮಿಯಲ್ಲಿ ಎದುರಿಸಬಹುದು, ಆದರೆ ಪತ್ರಿಕೆಯನ್ನು ಎದುರಿಸುವುದು ಕಷ್ಟ ಸಾಧ್ಯ ಎಂದು ನೆಪೋಲಿಯನ್ ಹೇಳಿದ್ದಾರೆ. ಹಲವಾರು ಸಂದರ್ಭದಲ್ಲಿ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಡಿ ಜನರಿಗೆ ನ್ಯಾಯ ದೊರಕಿಸಲು ಪತ್ರಿಕೆಗಳು ಬಹುಮುಖ್ಯ ಪಾತ್ರ ವಹಿಸಿದೆ ಎಂದರು. 6ನೇ ಶತಮಾನದಲ್ಲಿ ಬಹುಶಃ ಇಟಲಿಯ ರೋಮ್ ಪಟ್ಟಣದಲ್ಲಿ ಪ್ರಪ್ರಥಮವಾಗಿ ಒಂದು ಪತ್ರಿಕಾ ಮಾಧ್ಯಮ ರೀತಿಯಲ್ಲಿ ಸುದ್ದಿಗಳು ಬಿತ್ತರಗೊಳ್ತಿದ್ದವು. ಒಂದು ವೃತ್ತದಲ್ಲಿ ಒಂದು ಹಲಿಗೆಯ ಮೇಲೆ ಪ್ರತಿನಿತ್ಯ ಕೆಲವು ಜನ ಬಂದು ಆ ದಿನದ ಇಡೀ ರೋಮಿಯ ಸುದ್ದಿಯನ್ನ ಬರೆಯುವಂಥದ್ದು ನಾ ಎಲ್ಲೋ ಕೆಲವೊಂದು ಪತ್ರಿಕೆಯಲ್ಲಿ ಓದಿದ್ದು ನನಗೆ ನೆನಪಿದೆ. ಹಾಗೆ ಈ ವಿಶ್ವ ಅಸ್ತಿತ್ವಕ್ಕೆ ಬಂದಾಗ ಈ ವಿಶ್ವದಲ್ಲಿಯ ಮಾನವ ಕುಲದಲ್ಲಿ ಪ್ರಜ್ಞೆ ಮೂಡಿದಾಗ ಮಾಧ್ಯಮದ ಪ್ರಜ್ಞೆಯು ಮೂಡಿತು ಅನ್ನೋದನ್ನು ಕೆಲವು ಸನ್ನಿವೇಶಗಳಿಂದ ನಾವು ತಿಳ್ಕೊಳ್ಬಹುದು. ಹಾಗೆ ಮಂಗಳೂರಿನಲ್ಲಿ ಹರ್ಮನ್ ಮುಗ್ಲಿಯವರು ಪ್ರಾರಂಭಿಸಿದ ಪತ್ರಿಕೆ ನಮ್ಮ ನಾಡಿನ ಈ ದೇಶದ ಪ್ರಥಮ ಪತ್ರಿಕೆ ಆದರೂ ಕೂಡ ಹಲವು ದೇಶಗಳಲ್ಲಿ ಅದಕ್ಕೂ ಪೂರ್ವದಲ್ಲಿ ಪತ್ರಿಕೆಗಳು ಅಸ್ತಿತ್ವಕ್ಕೆ ಬಂದಿವೆ. ಪತ್ರಿಕೆ ಕೇವಲ ಮಾತಿನಲ್ಲಿ ಹೇಳಿ ನಾವು ಬೀಸಾಡುವಂಥ ಒಂದು ವಸ್ತು ಅಲ್ಲ. ಈ ಪತ್ರಿಕೆ ಅಸ್ತಿತ್ವಕ್ಕೆ ಬಂದಾಗ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಹಲವು ವಿಪ್ಲವಗಳು ಆಗಿವೆ, ಹಲವು ಕ್ರಾಂತಿಗಳಾಗಿವೆ. ಆ ಪತ್ರಿಕೆಗಳು ಆ ಕ್ರಾಂತಿಗೆ ಮೂಲವನ್ನ ಹುಟ್ಟುಹಾಕಿದೆ. ಆ ಮೂಲಕ ಹಲವು ಸರ್ಕಾರಗಳು ಉರುಳಿದವು. ನೆಪೋಲಿಯನ್ ಹೇಳಿದಂತೆ
1,000 ಯೋಧರನ್ನ ರಣಭೂಮಿಯಲ್ಲಿ ಕೆಚ್ಚೆದೆಯಿಂದ ನಾವು ಅದನ್ನು ಎದುರಿಸಬಹುದು, ಆದರೆ ಒಂದು ಪತ್ರಿಕೆಯನ್ನು ಎದುರಿಸುವುದು ಬಹಳ ಕಷ್ಟ ಅಂತೇಳಿ. ಆ ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ನ ಅಟ್ಟಹಾಸ ಇತ್ತು, ಇಟಲಿಯಲ್ಲಿ ಮುಸ್ಸೋಲಿನಿ ಆಡಳಿತ ಇತ್ತು, ಹಾಗೆ ಅಮೆರಿಕಾದಲ್ಲೂ ಕೂಡ ಕ್ರಾಂತಿಯ ಕಿಡಿಯಾರ. ಅಂಥ ಸಂದರ್ಭದಲ್ಲಿ ಪತ್ರಿಕೆಗಳು ತನ್ನ ಅತ್ಯಮೂಲ್ಯವಾದ ಜವಾಬ್ದಾರಿಯನ್ನು ನಿರ್ವಹಿಸಿ ನಾಗರಿಕರಿಗೆ, ಆ ದೇಶದ ಜನರಿಗೆ ನ್ಯಾಯ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದರು. ಹಾಗೆ ಈ ದೇಶದಲ್ಲಿ, ಈ ನಾಡಿನಲ್ಲಿ ಹಲವು ಸಂದರ್ಭಗಳಲ್ಲಿ ಪತ್ರಿಕೆ ಜನಪರವಾಗಿ ಒಂದು ವ್ಯವಸ್ಥೆಯ ವಿರುದ್ಧ ಹೋರಾಡಿ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ನ್ಯಾಯಸಮ್ಮತವಾದ ಜವಾಬ್ದಾರಿಯನ್ನು ನಿರ್ವಹಿಸಿದೆ. ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡ ಆನ್ಲೈನ್ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಪಟ್ಟಣದ ಸಿಬಿಎಸ್ಇ ವಿದ್ಯಾರ್ಥಿನಿ ಸೃಜನಾ ದತ್ತಾನಾಯಕ್ ಹೊನ್ನಳ್ಳಿ ಹಾಗೂ ಹೆಗಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ವಿದ್ಯಾರ್ಥಿನಿ ಚಿತ್ರಾವತಿ ಮಾಸ್ತಿಮುಕ್ರಿ ಕಸ ವಿಂಗಡಣೆ ಮತ್ತು ಪಟ್ಟಣದ ಸ್ವಚ್ಛತೆಯಲ್ಲಿ ಸಾರ್ವಜನಿಕರ ಪಾತ್ರ ವಿಷಯದಲ್ಲಿ ಸಿಬಿಎಸ್ಇಯ ವಿದ್ಯಾರ್ಥಿನಿ ಸೃಜನಾ ದತ್ತಾನಾಯಕ ಹೊನ್ನಳ್ಳಿ ಪ್ರಥಮ ಸ್ಥಾನ ಪಡೆದು ದ್ವಿತೀಯ ಸ್ಥಾನ ಪಡೆದ ಸಿಬಿಎಸ್ಇಯ ಅಕ್ಷತಾ ವಿನಾಯಕ್ ಶಾನ್ಭಾಗ್ ಬಾಳೇರಿ ಮತ್ತು ತೃತೀಯ ಸ್ಥಾನವನ್ನು ಹೆಗಡೆಯ ಶಾಂತಿಕಾಂಬ ಹೈಸ್ಕೂಲ್ನ ವೇಣುಗೋಪಾಲ ಮಧುಕೇಶ್ವರ ಹೆಗಡೆ ಹಾಗೂ ಸಮಾಧಾನಕರ ಬಹುಮಾನ ಪಡೆದ ಸಿಬಿಎಸ್ಇಯ ಎಚ್ಜಿ ಭೂಮಿಕಾ ಹೊನ್ನಳ್ಳಿ ಅಲ್ಲದೆ ಅಪಾಯದಲ್ಲಿರುವ ಅರಣ್ಯ ಪರಿಸರ ರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಹೆಗಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಚಿತ್ರಾವತಿ ಮಾಸ್ತಿಮುಕ್ರಿ, ದ್ವಿತೀಯ ಸ್ಥಾನ ಪಡೆದ ಧಾರೇಶ್ವರ ದಿನಕರ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಮಾನಸ ಗಣಪತಿ ಪಟಗಾರ್ ಮತ್ತು ತೃತೀಯ ಬಹುಮಾನ ಪಡೆದ ಹೆಗಡೆಯ ಕೆಜಿಎಸ್ನ ಸುಹಾಸಿನಿ ಪೈ ಇವರಿಗೆ ಬಹುಮಾನ ವಿತರಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಶಿವಪ್ರಕಾಶ್ ನಾಯ್ಕ್ ಅವರು ಕೂಡ ಆನ್ಲೈನ್ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಉಪಾಧ್ಯಕ್ಷರಾದ ರವಿ ಗಾವಡಿ, ಖಜಾಂಚಿ ರಾಘವೇಂದ್ರ ದಿವಾಕರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷ ಸುಬ್ರಾಯ್ ಭಟ್, ಪತ್ರಕರ್ತರಾದ ಪ್ರವೀಣ್ ಹೆಗಡೆ, ಸದಾನಂದೇಶ್ ಭಂಡಾರಿ, ವಿನಾಯಕ್ ಬ್ರಹ್ಮೂರು, ಮಂಜುನಾಥ್ ಇರುಗೊಪ್ಪ, ಯೋಗೇಶ್ ಮಣಿವಾಳ್, ನಟರಾಜ ಮುಕ್ರಿ, ಸಂತೋಷ್ ನಾಯ್ಕ್ ಸೇರಿದಂತೆ ಸಂಘದ ಸದಸ್ಯರು, ಮಾಧ್ಯಮ ಕಚೇರಿಗಳ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕರಾದ ಮಂಜುನಾಥ್ ಭಂಡಾರಿ ಸ್ವಾಗತಿಸಿದರು, ಗಣೇಶ್ ಜೋಶಿ ನಿರೂಪಿಸಿದರು, ಅಮರನಾಥ್ ಭಟ್ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಶಿರಾಲಿ ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್ ಶಿರಾಲಿ ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಫೂಲ್, LG, IFB, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ
ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ಲೋಕಲ್, ಸೌತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿಭಿನ್ನ ರುಚಿಕರ ಆಹಾರ ಮಳಿಗೆ ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಕುಮಟಾ. ನಮ್ಮಲ್ಲಿ ವೆಜ್ ಮತ್ತು ನಾನ್ ವೆಜ್ ಫುಡ್ಗಳು ದೊರೆಯುತ್ತದೆ. ಇಡ್ಲಿ, ಬನ್ಸ್, ಪೂರಿ, ದೋಸೆ, ಗೋಬಿ ಪರಾಟ, ಚಪಾತಿ ಸೇರಿದಂತೆ ವಿವಿಧ ಉಪಹಾರ ಹಾಗೂ ವೆಜ್ ಸಲಾಡ್ ಸೇರಿದಂತೆ ಶುದ್ಧ ಸಸ್ಯಾಹಾರಿ ಊಟ ದೊರೆಯುತ್ತದೆ. ನಾನ್ ವೆಜ್ ನಲ್ಲಿ ವಿವಿಧ ಫಿಶ್ಗಳ ತಂದೂರಿ, ಫ್ರಾನ್ಸ್ ತಂದೂರಿ, ಎಗ್ ಸ್ಪೆಷಲ್, ಮಟನ್, ಚಿಕನ್ ಐಟಂಗಳನ್ನು ಗ್ರಾಹಕರಿಗೆ ರೆಡಿ ಮಾಡಿಕೊಡಲಾಗುವುದು. ಇನ್ನೂ ಬಗೆ ಬಗೆಯ ಸೂಪ್ಗಳು, ಐಸ್ ಕ್ರೀಮ್, ಸ್ವೀಟ್ಸ್ಗಳು, ಜ್ಯೂಸ್, ವಿಭಿನ್ನ ಕೇಕ್ಗಳು ಲಭ್ಯವಿದೆ. ಬರ್ತ್ಡೇ ಸೇರಿದಂತೆ ಚಿಕ್ಕ ಪುಟ್ಟ ಪಾರ್ಟಿ ಮಾಡಲು ಈ ರೆಸ್ಟೋರೆಂಟ್ನಲ್ಲಿ ಸ್ಥಳಾವಕಾಶವಿದ್ದು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೂ ಕೂಡ ಅಗತ್ಯವಾದ ಫುಡ್ ಐಟಂಗಳನ್ನು ಸಪ್ಲೈ ಮಾಡಲಾಗುವುದು. ಅಲ್ಲದೆ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಈ ರೆಸ್ಟೋರೆಂಟ್ನಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ವೆಜ್ ಮತ್ತು ನಾನ್ ವೆಜ್ ಐಟಂಗಳು ಲಭ್ಯ. ವಿಭಿನ್ನ ರುಚಿಕರ ಊಟ, ಉಪಹಾರಕ್ಕಾಗಿ ಒಮ್ಮೆ ಭೇಟಿ ನೀಡಿ. ಚೌಡೇಶ್ವರಿ ಗಾರ್ಡನ್ ರೆಸ್ಟೋರೆಂಟ್, ಮಣ್ಕಿಕರ್ ಆಸ್ಪತ್ರೆ ಸಮೀಪ, ಸುಭಾಷ್ ರೋಡ್, ಕುಮಟಾ. ಸಂಪರ್ಕಿಸಿ ಶ್ರೀಮತಿ ಶ್ರೀಯಾ ಪ್ರಶಾಂತ್ ಮಣ್ಕಿಕರ್, ರೆಸ್ಟೋರೆಂಟ್ ಮಾಲೀಕರು. ಮೊಬೈಲ್ ಸಂಖ್ಯೆ 8792471277, 6362578136 ಹಾಗೂ 9538175711. ಕಲರ್ ಪ್ರಿಂಟ್, ಲೇಸರ್ ಕಟಿಂಗ್, ಎಸಿಪಿ ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ಅಂಕೋಲಾ. ನಮ್ಮಲ್ಲಿ ಎಲ್ಲ ತರಹದ ಅಂಗಡಿಯ ಬೋರ್ಡ್ಗಳು, ಲೈಟಿಂಗ್ ಬೋರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು, ಎಲ್ಲಾ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್, ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಮನೆಯ ಅಂದ ಹೆಚ್ಚಿಸುವ ಹೈ ಕ್ವಾಲಿಟಿ ವಾಲ್ ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು. ಲೇಸರ್ ಕಟಿಂಗ್ ಮೂಲಕ ಎಲ್ಇಡಿ ಬೋರ್ಡ್, ನಂಬರ್ ಪ್ಲೇಟ್, ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್, ಎಲ್ಲಾ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನ ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು. ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು. 3M ಕಟಿಂಗ್ ಮಷಿನ್ ಮೂಲಕ ಹೈವೇ, ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್, ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ಮಾಡಿಕೊಡಲಾಗುವುದು. ಎಲ್ಲಾ ರೀತಿಯ ಹೋಟೆಲ್, ಆಫೀಸ್, ಶಾಪ್ಗಳಿಗೆ ಅಗತ್ಯವಾದ ಎಸಿಪಿ ವರ್ಕ್ ಮತ್ತು ಎಲ್ಇಡಿ ಬೋರ್ಡ್ ಮಾಡಿಕೊಡಲಾಗುವುದು. ಅಲ್ಲದೆ ಬೈಕ್, ಕಾರುಗಳಿಗೆ ಡೂಪ್ಲಿಕೇಟ್ ಕೀ, ಡೂಪ್ಲಿಕೇಟ್ ಐಡಿ ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೆಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ. ಹಿಂದೆ ಭೇಟಿ ನೀಡಿ. ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ನಿಯರ್ PM ಹೈಸ್ಕೂಲ್, ಅಂಕೋಲಾ. ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396. ದೂರವಾಣಿ ಸಂಖ್ಯೆ 08388295558. ಪಟಾಪಟ್ ಸುದ್ದಿ ನೋಡೋಣ ಕೆನರಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್. ಕೊರೋನಾ ಸೋಂಕಿನಿಂದ ಗುಣಮುಖರಾದ ನಂತರ ಹಲವು ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತಿವೆ. ಕೊರೋನಾ ನೆಗೆಟಿವ್ ವರದಿ ಬಂದ ಮೇಲೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತಿವೆ. ಕೊರೋನಾ ಎರಡನೆಯಲ್ಲಿ ಸೋಂಕಿಗೆ ತುತ್ತಾಗಿ ಗುಣಮುಖರಾದ ಮಧುಮೇಹಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಅಂಶ ಅಸಹಜವಾಗಿ ಹೆಚ್ಚಳವಾಗಿರುವುದು ಪಾಟ್ನಾದ ಏಮ್ಸ್ ಸಂಸ್ಥೆಯ ಸಮೀಕ್ಷೆ ವರದಿ ಮಾಡಿದೆ. ಕೊರೋನಾ ನಂತರದ ಸಮಸ್ಯೆಗಳ ಪತ್ತೆಗೆ ಪಾಟ್ನಾದ ಏಮ್ಸ್ ಟೆಲಿಫೋನಿಕ್ ಸಮೀಕ್ಷೆ ನಡೆಸಿದೆ. ಈ ಸಮೀಕ್ಷೆಯಲ್ಲಿ ಸುಮಾರು 3,000 ಮಂದಿಯಿಂದ ಮಾಹಿತಿ ಪಡೆದುಕೊಳ್ಳಲಾಗಿದೆ. ಕೊರೋನಾ ಸೋಂಕಿಗೆ ಒಳಗಾಗಿ ಗುಣಮುಖರಾಗಿದ್ದವರ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಕೊರೋನಾದಿಂದ ಗುಣಮುಖರಾದ ನಂತರ ಆರೋಗ್ಯದಲ್ಲಿ ಕಂಡುಬಂದ ಏರುಪೇರಿನ ಕುರಿತು ಸುಮಾರು 3,000 ಮಂದಿಯನ್ನ ಟೆಲಿಫೋನಿಕ್ ಸಮೀಕ್ಷೆಗೆ ಒಳಪಡಿಸಲಾಗಿತ್ತು. ಈ ಸಮೀಕ್ಷೆಯಲ್ಲಿ ಕೊರೋನಾದಿಂದ ಗುಣಮುಖರಾದ ನಂತರ ಸುಮಾರು 11 ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡುಬಂದಿವೆ ಎಂದು ಪೋಸ್ಟ್ ಟ್ರೋಮಾ ಇಲಾಖೆ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಅತಿಯಾದ ಸುಸ್ತು, ಹಸಿವಾಗದಿರುವುದು ಸೇರಿದಂತೆ 11 ರೀತಿಯ ಆರೋಗ್ಯ ಸಮಸ್ಯೆಗಳು ಈ ಸಮೀಕ್ಷೆಯಲ್ಲಿ ಕಂಡುಬಂದಿದೆ. 3,000 ಮಂದಿಯಲ್ಲಿ 480 ಮಂದಿ ಅಥವಾ 16% ಮಂದಿಯಲ್ಲಿ ಮಧುಮೇಹಿಗಳು ಕೊರೋನಾದಿಂದ ಗುಣಮುಖರಾದ ನಂತರ ರಕ್ತದಲ್ಲಿನ ಸಕ್ಕರೆ ಅಂಶ ಹೆಚ್ಚಾಗಿರುವುದಾಗಿ ತಿಳಿಸಿದ್ದಾರೆ.
840 ಮಂದಿ ಅಂದರೆ ಶೇಕಡ 28% ಜನರಿಗೆ ಅತಿಯಾದ ಸುಸ್ತು ಆಯಾಸ ಕಾಣಿಸಿಕೊಳ್ಳುತ್ತಿರುವುದಾಗಿ ತಿಳಿದುಬಂದಿದೆ. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಲಸಿಕೆಗಳಿಗೆ ವ್ಯಾಕ್ಸಿನೇಷನ್ ಪಾಸ್ಪೋರ್ಟ್ ನೀಡಲು ಯುರೋಪಿಯನ್ ಒಕ್ಕೂಟ ಹಿಂಜರಿಯುತ್ತಿದ್ದು, ಇದಕ್ಕೆ ಭಾರತ ತಿರುಗುತ್ತರ ನೀಡಿದೆ. ಯುರೋಪ್ ದೇಶಗಳಿಂದ ಬರುವವರಿಗೆ ಕ್ವಾರಂಟೈನ್ನಿಂದ ವಿನಾಯಿತಿ ನೀಡುವ ವಿಷಯದಲ್ಲಿ ಭಾರತ ಕೂಡ ಇದೇ ರೀತಿ ಅನುಸರಿಸಲು ಪ್ರಾರಂಭಿಸುತ್ತದೆ ಎಂದು ಹೇಳಿರುವುದಾಗಿ ವಿದೇಶಾಂಗ ಸಚಿವಾಲಯ ಮೂಲಗಳು ತಿಳಿಸಿವೆ. ಯುರೋಪಿಯನ್ ಒಕ್ಕೂಟಗಳು ಕೋವಿಶೀಲ್ಡ್ ಅಥವಾ ಕೋವ್ಯಾಕ್ಸಿನ್ ಲಸಿಕೆಯ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ ಹೊರತು ಯುರೋಪಿಯನ್ ಒಕ್ಕೂಟದ ಜನರು ಭಾರತಕ್ಕೆ ಬಂದರೆ ಅವರಿಗೆ ಕಡ್ಡಾಯವಾಗಿ ಕ್ವಾರಂಟೈನ್ ವಿಧಿಸಲಾಗುವುದು ಎಂದು ಎಚ್ಚರಿಸಿರುವುದಾಗಿ ತಿಳಿದುಬಂದಿದೆ. ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಲಸಿಕೆಯು ಡಿಜಿಟಲ್ ಕೋವಿಡ್ ಪ್ರಮಾಣ ಪತ್ರ ಹೊಂದಿರಬೇಕು ಎಂದಿರುವ ಯುರೋಪಿಯನ್ ಒಕ್ಕೂಟಗಳು ಹೊಸ ಗ್ರೀನ್ ಪಾಸ್ ಯೋಜನೆಯಡಿ ಕೋವಿಶೀಲ್ಡ್ ಲಸಿಕೆ ಪಡೆದ ಜನರಿಗೆ ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಿಗೆ ಪ್ರಯಾಣಿಸಲು ಅನುಮತಿ ನೀಡಿಲ್ಲ. ಯುರೋಪಿಯನ್ ಮೆಡಿಸಿನ್ಸ್ ಏಜೆನ್ಸಿ ಅನುಮೋದಿಸಿದ ಲಸಿಕೆಗಳಿಗೆ ಮಾತ್ರ ಅಲ್ಲಿ ವ್ಯಾಕ್ಸಿನ್ ಪಾಸ್ಪೋರ್ಟ್ ನೀಡಲಾಗಿದೆ. ಫೈಜರ್, ಮಾಡೆರ್ನಾ, ಆಸ್ಟ್ರಾಜೆನೆಕಾ ಹಾಗೂ ಜಾನ್ಸನ್ ಲಸಿಕೆ ಪಡೆದವರಿಗೆ ಮಾತ್ರ ಅವಕಾಶ ನೀಡಲಾಗುತ್ತಿದೆ. ಆದರೆ ಆಸ್ಟ್ರಾಜೆನೆಕಾದ ಭಾರತೀಯ ಆವೃತ್ತಿಯಾಗಿರುವ ಕೋವಿಶೀಲ್ಡ್ಗೂ ಅನುಮತಿ ನೀಡಿಲ್ಲ. ದೆಹಲಿಯ ಶಹದಾರಾದ ನಿವಾಸವೊಂದರಲ್ಲಿ ಎಲ್ಪಿಜಿ ಸಿಲಿಂಡರ್ ಸ್ಫೋಟಗೊಂಡು ಬೆಂಕಿ ಹಬ್ಬಿದ್ದು 45 ವರ್ಷದ ಮಹಿಳೆ, ಆಕೆಯ 2 ಗಂಡು ಮಕ್ಕಳು, ಓರ್ವ ಮಗಳು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ದೆಹಲಿ ಅಗ್ನಿಶಾಮಕ ಸೇವೆ ಡಿಎಫ್ಎಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ. ಡಿಎಫ್ಎಸ್ ಪ್ರಕಾರ ಶಹದಾರದ ಪಾರ್ಶ್ ಬಜಾರ್ ಪ್ರದೇಶದಲ್ಲಿ ಮಂಗಳವಾರ ಮಧ್ಯರಾತ್ರಿ ಸಿಲಿಂಡರ್ ಸ್ಫೋಟದ ಬಗ್ಗೆ ಕರೆ ಬಂದಿದ್ದು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಧಾವಿಸಿದ್ರು. ಸ್ಫೋಟದಿಂದಾಗಿ ಚಾವಣಿಯ ಒಂದು ಭಾಗ ಕುಸಿದಿದೆ ಎಂದು ಅಗ್ನಿಶಾಮಕ ಅಧಿಕಾರಿಗಳು ತಿಳಿಸಿದ್ದಾರೆ. ಮನೆಯ ಮುಂಭಾಗದಲ್ಲಿ ಗ್ಯಾಸ್ ಸ್ಟೋವ್ ರಿಪೇರಿ ಅಂಗಡಿ ಇದೆ ಎಂದು ಕೂಡ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನಲ್ಲಿ ಸೋರಿಕೆಯಾದ ಕಾರಣ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಹೊಗೆ ಉಸಿರಾಡಿ 4 ಜನರು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ವ್ಯಕ್ತಿಯ ದೇಹದಲ್ಲಿ ಸುಟ್ಟ ಗಾಯಗಳು ಉಂಟಾಗಿದೆ. ಕ್ಯಾಟ್ಸ್ ಮೂಲಕ ಹೆರ್ಜ್ವಾರ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಎಂದು ಡಿಎಸ್ಎಫ್ ನಿರೀಕ್ಷಕ ಅತುಲ್ ಗರ್ಗ್ ಹೇಳಿದ್ದಾರೆ. ಮುನ್ನಿ ದೇವಿ ಎಂಬಾಕೆಯ 2 ಗಂಡು ಮಕ್ಕಳಾದ 22 ವರ್ಷದ ಓಂ ಪ್ರಕಾಶ್, 23 ವರ್ಷದ ನರೇಶ್, 18 ವರ್ಷದ ಮಗಳು ಸುನೀತಾ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಮಗ 29 ವರ್ಷದ ಲಾಲ್ಚಂದ್ ಮೈಯಲ್ಲಿ ಶೇಕಡ 30ರಷ್ಟು ಸುಟ್ಟ ಗಾಯಗಳಾಗಿವೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕರ್ನಾಟಕದಾದ್ಯಂತ ಮಳೆ ಕೊಂಚ ಪ್ರಮಾಣದಲ್ಲಿ ತಗ್ಗಿದೆ. ಕರಾವಳಿ ಜಿಲ್ಲೆಗಳು ಹಾಗೂ ಮಲೆನಾಡಿನಲ್ಲಿ ಮಳೆ ಕಡಿಮೆಯಾಗಿ ಬಿಸಿಲು ಆರಂಭವಾಗಿದೆ. ಆದರೆ ಮುಂದಿನ ಕೆಲವು ದಿನ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜೂನ್ 30ರಿಂದ ಜುಲೈ 3ರವರೆಗೆ ಕರಾವಳಿ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಹೀಗಾಗಿ ಇನ್ನು 2 ದಿನಗಳ ಕಾಲ ಕರಾವಳಿಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಹವಾಮಾನ ಇಲಾಖೆ ಪ್ರಾದೇಶಿಕ ವಲಯದ ನಿರ್ದೇಶಕ ಸಿಎಸ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಶಿವಮೊಗ್ಗ, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಜುಲೈ 1ರವರೆಗೆ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಕೂಡ ಇಂದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಈಗಾಗಲೇ ನೆರೆಯ ರಾಜ್ಯಗಳಲ್ಲಿ ಸಾಧಾರಣ ಮಳೆಯಾಗುತ್ತಿದ್ದು, ಕರ್ನಾಟಕದಲ್ಲೂ ಮತ್ತೊಂದು ಹಂತದ ಮಳೆ ಮತ್ತೆ ಶುರುವಾಗಲಿದೆ. ಕರಾವಳಿ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಮಳೆ ಕೊಂಚ ಬಿಡುವು ಪಡೆದಿದೆ. ಇಂದು ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಜುಲೈ 1ರವರೆಗೆ ಭಾರಿ ಮಳೆಯಾಗಲಿದೆ. ಜುಲೈ 1ರವರೆಗೂ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. 2 ದಿನಗಳಿಂದ ಕಲ್ಯಾಣ ಕರ್ನಾಟಕದಲ್ಲಿ ಮಳೆ ಹೆಚ್ಚಾಗಿದ್ದು, ಮನೆಯೊಳಗೆ ನೀರು ನುಗ್ಗಿ ಪ್ರವಾಹದ ಸ್ಥಿತಿ ಏರ್ಪಟ್ಟಿದೆ. ಕರ್ನಾಟಕದ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನಲ್ಲಿಯೂ ಮಳೆಯ ಆರ್ಭಟ ಹೆಚ್ಚಾಗಲಿದ್ದು, ಇಂದು ಮತ್ತು ನಾಳೆ ಹೆಚ್ಚು ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯ ಪ್ರಾದೇಶಿಕ ನಿರ್ದೇಶನಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಲೆಂಡಾ ಎನ್ನುವ ವಿದೇಶಿ ಮಹಿಳೆಯಿಂದ ಹೊನ್ನಾವರದ ಗುಣವಂತಿಯ ಶ್ರೀಪಾದ್ ಹೆಗಡೆ ಎನ್ನುವರಿಗೆ ಬರೋಬ್ಬರಿ ಬಿದ್ದಿದೆ 4,90,000 ರೂಪಾಯಿಯ ಪಂಗನಾಮ. ಈ ಬಗ್ಗೆ ಶ್ರೀಪಾದ್ ಅವರು ಕಾರವಾರದ ಅಪರಾಧ ವಿಭಾಗದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಹೊನ್ನಾವರ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಮಲೇರಿಯಾ ಮಾಸಾಚರಣೆಯ ನಿಮಿತ್ತ ಮಾಧ್ಯಮಗಳ ಮೂಲಕ ಮಾಹಿತಿಯನ್ನ ಜನರಿಗೆ ಹೊನ್ನಾವರ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿ ಉಷಾ ಹಾಸ್ಯಗಾರ್ ಅವರು ನೀಡಿದರು. ಚಳಿ, ವಿಪರೀತ ಜ್ವರ, ಮೈಕೈ ನೋವು, ವಾಂತಿ ನಂತರ ನಿಶಕ್ತಿ ಲಕ್ಷಣಗಳು ಈ ರೋಗದ ಲಕ್ಷಣವಾಗಿದೆ. ಈ ರೋಗಕ್ಕೆ ಚಿಕಿತ್ಸೆ ಲಭ್ಯವಿದೆ ಎಂದು ತಿಳಿಸಿದರು. ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಕುಮಟಾ ಘಟಕ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಸಹಾಯಕ ಆಯುಕ್ತ ಎಂ ಅಜಿತ್ ಅವರು ಉದ್ಘಾಟಿಸಿದರು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ದಾರಿ ತಪ್ಪಿದ ಸಂದರ್ಭದಲ್ಲಿ ಸರಿದಾರಿಗೆ ತರುವ ಕೆಲಸವನ್ನ ಪತ್ರಿಕೆಗಳು ಮಾಡುತ್ತಿವೆ ಎಂದರು. ಅರಣ್ಯ ರಕ್ಷಣೆಯಲ್ಲಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗುರುದತ್ ಶೇಟ್ ಅವರು ಹೇಳಿದರು. ಇಲ್ಲಿಗೆ ಕೆನರಾ ಪ್ಲಸ್ ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.